ಸೊ ಸ್ಪ್ಯಾನಿಂಗ್ ಟ್ರೀ ನಮಗೆ ಹೆಂಗ್ ಯೂಸ್ ಆಗುತ್ತೆ ಅಂದ್ರೆ, ಸೊ ಲೆಟ್ಸ್ ಸೇ ನಮ್ಮ ಹತ್ರ ಒಂದು ತ್ರೀ ಸ್ವಿಚಸ್ ಇರ್ತಾವೆ ಮತ್ತೆ ಅದು ಇಂಟರ್ ಕನೆಕ್ಟ್ ಆಗಿರ್ತಾವೆ. ಸೊ ಯಾವ ಥರ ಅಂದ್ರೆ, ಲೆಟ್ಸ್ ಟೇಕ್ ಒನ್ ಪೇಂಟ್. ಸೊ ಲೆಟ್ಸ್ ಸೇ ಐ ಹ್ಯಾವ್ ಅ ಸ್ವಿಚ್, then I have one more switch, then I have one more switch. Uh, so this is connected and this is connected to this, then this is connected to this. Okay. ಸೊ ಇವಾಗ ಏನಾಗುತ್ತೆ ಅಂದ್ರೆ, ಸೊ ನಾವು ಮೂರು ಸ್ವಿಚ್ ಇಂಟರ್ ಕನೆಕ್ಟೆಡ್ ಮಾಡಿದಾಗ ಸೊ ಇಲ್ಲಿ ಲೂಪ್ ಕ್ರಿಯೇಟ್ ಆಗುತ್ತೆ. ಸೊ ಹೆಂಗಾಗುತ್ತೆ ಅಂದ್ರೆ, ಈ ಸ್ವಿಚ್ಚು ಪ್ಯಾಕೆಟ್ಸು ಇಲ್ಲ ಟ್ರಾಫಿಕ್ ಫಾರ್ವರ್ಡ್ ಮಾಡುತ್ತೆ ಈ ಕಡೆ. ಸೊ ಇಲ್ಲಿಂದಾನು ಫಾರ್ವರ್ಡ್ ಮಾಡುತ್ತೆ. ಸೊ ಅವಾಗ ಇಲ್ಲಿಂದಾನು ಫಾರ್ವರ್ಡ್ ಮಾಡುತ್ತೆ. ಅವಾಗ ಏನಾಗುತ್ತೆ, ಅದು ಲೂಪ್ ಕ್ರಿಯೇಟ್ ಆಗುತ್ತೆ. ಸೊ ಅದು ಕಂಟಿನ್ಯೂಸ್ ಲೈಕ್ ರೌಂಡ್ ಆಗುತ್ತೆ, ರೌಂಡ್ ಶೇಪು. ಅದು ಕಂಟಿನ್ಯೂಸ್ಲಿ ಟ್ರಾವೆಲ್ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಇಲ್ಲಿಂದ ಸ್ಟಾರ್ಟ್ ಮಾಡಿ ವಾಪಸ್ ಇಲ್ಲಿ ಬಂದಾಗ ಅದು ಒಂಥರ ಕೊಲಿಜನ್ ಆಗುತ್ತೆ. ಸೊ ಡಿಕ್ಕಿ ಹೊಡೆಯುತ್ತೆ. ಸೊ ನಾರ್ಮಲ್ ವರ್ಡ್ಸ್ ಅಲ್ಲಿ ಹೇಳ್ಬೇಕಂದ್ರೆ ಅದು ಡಿಕ್ಕಿ ಹೊಡೆಯುತ್ತೆ. ಅವಾಗ ಏನಾಗುತ್ತೆ, ಲೂಪ್ ಕ್ರಿಯೇಟ್ ಆಗುತ್ತೆ ನೆಟ್ವರ್ಕ್ ಅಲ್ಲಿ. ಸೊ ಅವಾಗ ನಮ್ಗೆ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ, ಲೈಕ್ ನೆಟ್ವರ್ಕ್ ಸ್ಲೋನೆಸ್ ಆಗ್ಬೋದು, ಇಲ್ಲ ಕೆಲವೊಬ್ಬರಿಗೆ ಇಂಟರ್ನೆಟ್ ಆಕ್ಸೆಸ್ ಆಗದೆ ಇರ್ಬೋದು. ಸೊ ಆ ಥರ ಲ್ಯಾಂಡ್ ಟೋಪೋಲಜಿಲಿ ಇಶ್ಯೂ ಬರುತ್ತೆ. ಕೆಲವೊಂದು ಡಿವೈಸ್ ಆಕ್ಸೆಸ್ ಆಗಲ್ಲ. ಸೊ ಆ ಥರ ಬರುತ್ತೆ ನಮಗೆ. ಸೊ ಅದಕ್ಕೆ ನಮ್ಗೆ ಏನಾಗುತ್ತೆ, ಸ್ಪ್ಯಾನಿಂಗ್ ಟ್ರೀ ವರ್ಕ್ ಆಗುತ್ತೆ. ಸ್ಪ್ಯಾನಿಂಗ್ ಟ್ರೀ ಏನು ಹೆಲ್ಪ್ ಮಾಡುತ್ತೆ ಅಂದ್ರೆ, ಎಕ್ಸಾಂಪಲ್ ಇವಾಗ ಈ ಮೂರು ಸ್ವಿಚ್ ಅಲ್ಲಿ ಯಾವುದೋ ಒನ್ ಪೋರ್ಟ್ ಬ್ಲಾಕ್ ಆಗಿರುತ್ತೆ. ಓಕೆ. ಸೊ ಅದಕ್ಕೂ ಒಂದು ಕಾನ್ಸೆಪ್ಟ್ ಇದೆ. ಸೊ ಯಾಕೆ ಅದು ಬ್ಲಾಕ್ ಮಾಡುತ್ತೆ ಅಂತ, ಯಾವ ಪೋರ್ಟ್ ಬ್ಲಾಕ್ ಮಾಡುತ್ತೆ ಅಂತ. ಸೊ ಇವಾಗ ನೋಡ್ಬೋದು, ಇಲ್ಲಿ ಒಂದು ಪೋರ್ಟ್ ಇದೆ, ಇಲ್ಲೂ ಪೋರ್ಟ್ ಇದೆ, ಇಲ್ಲೂ ಪೋರ್ಟ್ ಇದೆ, ಈ ಕಡೆನೂ ಪೋರ್ಟ್ ಇದೆ, ಇಲ್ಲೂ ಪೋರ್ಟ್ ಇದೆ, ಇಲ್ಲೂ ಪೋರ್ಟ್ ಇದೆ. ಸೊ ಇದರಲ್ಲಿ ಯಾವುದೋ ಒಂದು ಪೋರ್ಟ್ ಬ್ಲಾಕ್ ಆಗಿರುತ್ತೆ. ಸೊ ಯಾವುದೋ ಒಂದು ಪೋರ್ಟ್ ಪೋರ್ಟ್ ಆಗಿರುತ್ತೆ, ಯಾವುದೋ ಒಂದು ಪೋರ್ಟ್ ಡೆಸಿಗ್ನೇಷನ್ ಆಗಿರುತ್ತೆ, ಡೆಸಿಗ್ನೇಟೆಡ್ ಪೋರ್ಟ್ ಆಗಿರುತ್ತೆ. ಓಕೆ. ಸೊ ದಿಸ್ ಇಸ್ ದ ಕಾನ್ಸೆಪ್ಟ್. ಅಂದ್ರೆ ನಮಗೆ ಬೇಸಿಕಲಿ ಸ್ಪ್ಯಾನಿಂಗ್ ಟ್ರೀ ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ, ಸೊ ಲೂಪ್ನ ಅವಾಯ್ಡ್ ಮಾಡೋಕ್ಕೆ ಯೂಸ್ ಆಗುತ್ತೆ ನೆಟ್ವರ್ಕ್ ಅಲ್ಲಿ. ಸೊ ಬೈ ಡಿಫಾಲ್ಟ್ ಒಂದು ಸ್ವಿಚ್ ಅಂದ್ರೆ, ನಾವು ಇಂಟರ್ನಲ್ ಕನೆಕ್ಟ್ ಮಾಡಿದಾಗ ಅದು ಬೈ ಡಿಫಾಲ್ಟ್ ಸ್ಪ್ಯಾನಿಂಗ್ ಟ್ರೀ ರನ್ ಆಗುತ್ತೆ. ಸೊ ಸಿಸ್ಕೋ ಟೆಕ್ನಾಲಜಿ ಹೆಂಗ್ ಮಾಡಿದ್ದಾರೆ ಅಂದ್ರೆ, ಬೈ ಡಿಫಾಲ್ಟ್ ಸ್ಪ್ಯಾನಿಂಗ್ ಟ್ರೀ ಇರಲಿ ಅಂತ ಒಂದು ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ. ಓಕೆ. ಸೊ ದಿಸ್ ಇಸ್ ದ ಸ್ಪ್ಯಾನಿಂಗ್ ಟ್ರೀ ಕಾನ್ಸೆಪ್ಟ್. ಸೊ ಅದರಲ್ಲಿ ನಮಗೆ ಸ್ಪ್ಯಾನಿಂಗ್ ಟ್ರೀಯಲ್ಲೂ ಟೈಪ್ಸ್ ಇದೆ. ಟೈಪ್ಸ್ ಅಂದ್ರೆ ನಾವು ಲೈಕ್ ವರ್ಜನ್ ಅಂತಾನು ಅನ್ಕೋಬಹುದು. ಲೈಕ್ ಫಸ್ಟ್ ನಾರ್ಮಲ್ ಸ್ಪ್ಯಾನಿಂಗ್ ಟ್ರೀ ಬಂತು. ಸೊ ಆಮೇಲೆ ಅದರದ್ದು ವರ್ಜನ್ ಬಂತು, ಲೈಕ್ RSTP ಬಂತು, ಆಮೇಲೆ ಮತ್ತೊಂದು MSTP ಬಂತು, ಆಮೇಲೆ PVST ಬಂತು, RSTP PVST ಬಂತು. ಸೊ ಆ ಥರ ಅದರದ್ದು ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಇದಾವೆ. ಓಕೆ. ಸೊ ಸ್ಟಾರ್ಟಿಂಗ್, ಸೊ ಎಸ್ ಟಿ ಪಿ ಅಂದ್ರೆ ಲೈಕ್ ಬೇಸಿಕಲಿ ನಾವು ಬೈ ಡಿಫಾಲ್ಟ್ STP ಇರುತ್ತೆ ಯಾವುದೋ ಒಂದು ಸ್ವಿಚ್ ಅಂದ್ರೆ. ಸೊ ಅದು ಹೆಂಗಂದ್ರೆ ಸ್ವಲ್ಪ ಸ್ಲೋ ಇರುತ್ತೆ ಮತ್ತೆ ಸಿಂಪಲ್ ಪ್ರೋಟೋಕಾಲ್ ಅದು. ಸ್ಲೋ ಕಾನ್ಸೆಪ್ಟ್ ಹೆಂಗಂದ್ರೆ, ಲೆಟ್ಸ್ ಸೇ ನಮ್ದು ಇವಾಗ ಇದು ಟೋಪೋಲಜಿ ಇದೆ. ಸೊ ಇವಾಗ ರನ್ನಿಂಗ್ ಇದೆ, ಯಾವುದೋ ಇದು ಪೋರ್ಟ್ ಬ್ಲಾಕ್ ಆಗಿದೆ ಅನ್ಕೊಳ್ಳಿ. ಸೊ ಈ ಪೋರ್ಟ್ ಬ್ಲಾಕ್ ಆಗಿದೆ ಇಲ್ಲಿಂದ. ಓಕೆ. ಸೊ ಈ ಪೋರ್ಟ್ ಬ್ಲಾಕ್ ಆಗಿದೆ. ಸೊ ನಮ್ಮ ಟ್ರಾಫಿಕ್ ಹೆಂಗ್ ಹೋಗುತ್ತೆ ಅಂದ್ರೆ, ಲೈಕ್ ಇಲ್ಲಿಂದ ನಾನು ಟ್ರಾಫಿಕ್ ಹೋಗ್ಬೇಕಂದ್ರೆ ಈತಿಂದ ಈ ಕಡೆ ರೀಚ್ ಆಗುತ್ತೆ. ಓಕೆ. ಸೊ ಇಲ್ಲಿಂದ ಬರ್ಬೇಕಂದ್ರೆ ಈ ಕಡೆ ಬರುತ್ತೆ. ಸೊ ಈ ಸ್ವಿಚ್ ಇಂದ ಇಲ್ಲಿ ಹೋಗ್ಬೇಕಂದ್ರೆ ಈ ಕಡೆ ಬರುತ್ತೆ, ಈ ಸ್ವಿಚ್ ಇಂದ ಇಲ್ಲಿ ಬರ್ಬೇಕಂದ್ರೆ ಈ ಕಡೆಯಿಂದ ಬರುತ್ತೆ. ಓಕೆ. ಯಾಕಂದ್ರೆ ಇದು ಬ್ಲಾಕ್ ಆಗಿದೆ, ಇಲ್ಲಿ ಟ್ರಾಫಿಕ್ ಫ್ಲೋ ಆಗಲ್ಲ. ಸೊ ಲೆಟ್ಸ್ ಸೇ ಇವಾಗ STP ರನ್ನಿಂಗ್ ಇದೆ, ಸೊ ನಾರ್ಮಲ್ STP. ಸೊ ಅವಾಗ ಏನಾಗುತ್ತೆ ಅಂದ್ರೆ, ಲೆಟ್ಸ್ ಸೇ ಈ ಪಾತು ಡೌನ್ ಆಯ್ತು ಅನ್ಕೊಳ್ಳಿ, ಮೇ ಬಿ ಇದು ಕೇಬಲ್ ಕಟ್ ಆಯ್ತು, ಏನಾದ್ರೂ ಇಂಟರ್ಫೇಸ್ ಪ್ರಾಬ್ಲಮ್ ಆಯ್ತು ಅನ್ಕೊಳ್ಳಿ. ಸೊ ಅವಾಗ ಏನಾಗುತ್ತೆ, ಟೊಪಾಲಜಿ ಚೇಂಜ್ ಆಯ್ತು. ಯಾಕಂದ್ರೆ ಇದು ಡೌನ್ ಆಗಿರೋದು, ಲೈಕ್ ಡಿಸೇಬಲ್ ಬ್ಲಾಕ್ ಆಗಿರೋದು, ಅದು ಎನೇಬಲ್ ಆಗ್ಬೇಕಲ್ಲ, ಬೈ ಡಿಫಾಲ್ಟ್ ಎನೇಬಲ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಅದು ಎನೇಬಲ್ ಆಗಕ್ಕೆ ಟೈಮ್ ತಗೊಳುತ್ತೆ. ಸೊ ಲೈಕ್ 30 ಸೆಕೆಂಡ್ಸ್ ತಗೊಳುತ್ತೆ. ಸೊ ಅದು ಹಲೋ ಹಲೋ ಟೈಮರ್ ಇರುತ್ತೆ ಅದ್ರದ್ದು. ಸೊ ಅದು ಅಷ್ಟು ಟೈಮ್ ತಗೊಳುತ್ತೆ ಅದು ಫಾರ್ವರ್ಡಿಂಗ್ ಸ್ಟೇಟ್ ಬರಕ್ಕೆ. ಓಕೆ. ಸೊ ಅವಾಗ ಏನಾಗುತ್ತೆ, ಅದು ಸ್ಲೋ ಆಗುತ್ತೆ ನಮಗೆ STP. ಸೊ ಅದಕ್ಕೆ ನಾವೇನೋದು ಸ್ಲೋ ಅನ್ನೋದು. ಓಕೆ. ಅದು ಟೈಮ್ ತಗೊಳುತ್ತೆ, ಇಮಿಡಿಯೇಟ್ಲಿ ಆಗಲ್ಲ ಅದು. ಸೊ ಅವಾಗ ಅದನ್ನ ನಾವು ಸ್ಲೋ ಅಂತೀವಿ. ಟೊಪಾಲಜಿ ಚೇಂಜಸ್ ಆದಾಗ ನಮಗೆ ಸ್ಲೋ ವರ್ಕ್ ಆಗುತ್ತೆ. ಸೊ ಅದಕ್ಕೆ ಏನು ಬಂತು, ನೆಕ್ಸ್ಟ್ ಟೈಪ್ ಬಂತು, RSTP ಬಂತು. ಸೊ ಅದೇನು ಮಾಡುತ್ತೆ, ನಮಗೆ ಫಾಸ್ಟರ್ ಆಗುತ್ತೆ. ಸೊ ಲೈಕ್ ಟೊಪಾಲಜಿ ಚೇಂಜಸ್ ಆದಾಗ ಇಮಿಡಿಯೇಟ್ಲಿ ಅದು ಫಾರ್ವರ್ಡಿಂಗ್ ಸ್ಟೇಟ್ಗೆ ಕರ್ಕೊಂಡು ಹೋಗುತ್ತೆ ನಮಗೆ. ಸೊ ಇಮಿಡಿಯೇಟ್ಲಿ ಟೊಪಾಲಜಿ ಚೇಂಜಸ್ ಆಗುತ್ತೆ. ಸೊ ಅಲ್ಲಿ ಟೈಮ್ ತಗೊಳ್ಳಲ್ಲ ಅದು. ಓಕೆ. ಸೊ ಅದಕ್ಕೆ ನಾವು ಫಾಸ್ಟರ್ ಅಂತೀವಿ, ಮೋರ್ ಎಫಿಷಿಯಂಟ್. ಸೊ ಅದೇ, ಸೊ STP ಗಿಂತ ಅದು ಮೋರ್ ಎಫಿಷಿಯಂಟ್ ಇದೆ. ಓಕೆ. ಸೊ ಈ ತರ ಬಂತು. ಆಮೇಲೆ ಎಸ್ MSTP ಬಂತು. ಸೊ ಇದು ಏನ್ ಮಾಡುತ್ತೆ ಅಂದ್ರೆ, ಮಲ್ಟಿಪಲ್ ಸ್ಪ್ಯಾನಿಂಗ್ ಟ್ರೀ ಮತ್ತೆ ಮಲ್ಟಿಪಲ್ ವಿಲಾನ್ಸ್ನ ಸಪೋರ್ಟ್ ಮಾಡಿಸುತ್ತೆ. ಓಕೆ. ಸೊ ಇದು ಮಲ್ಟಿಪಲ್ ಅಂದ್ರೆ ಹೆಂಗಾಗುತ್ತೆ ಅಂದ್ರೆ, ಲೈಕ್ ಲೆಟ್ಸ್ ಸಿ
ಇವಾಗ ನಮ್ಮ ಹತ್ರ ಸ್ಪ್ಯಾನಿಂಗ್ ಟ್ರೀ ಅಂದ್ರೆ ಒಂದು ಇನ್ಸ್ಟೆನ್ಸ್ ಕ್ರಿಯೇಟ್ ಆಗುತ್ತೆ ಅನ್ಕೊಳ್ಳಿ. ಒಂದು ವಿಲಿಯನ್ಗೆ ಒಂದು ಇನ್ಸ್ಟೆಂಟ್ ಕ್ರಿಯೇಟ್ ಆಗಿದೆ. ಸೊ ಇದರಲ್ಲಿ ಹೆಂಗಾಗುತ್ತೆ ಅಂದ್ರೆ ಮಲ್ಟಿಪಲ್ ವಿಲಿಯನ್ಗೆ ಇನ್ಸ್ಟೆನ್ಸಸ್ ಕ್ರಿಯೇಟ್ ಆಗ್ತಾವು. ಸೊ ಅದನ್ನ ನಾವು ಒಂಥರ ಗ್ರೂಪ್ ಮಾಡಬಹುದು. ಆ ಮಲ್ಟಿಪಲ್ ಇನ್ಸ್ಟೆನ್ಸಸ್ ನ ಗ್ರೂಪ್ ಮಾಡಬಹುದು. ಅದಕ್ಕೆ ಏನಂತೀವಿ ನಾವು ಮಲ್ಟಿಪಲ್ ಸ್ಪ್ಯಾನಿಂಗ್ ಟ್ರೀ ಪ್ರೋಟೋಕಾಲ್. ಇಟ್ಸ್ ಅಲೋಸ್ ಮಲ್ಟಿಪಲ್ ಸ್ಪ್ಯಾನಿಂಗ್ ಟ್ರೀ. ಅಂದ್ರೆ ಮಲ್ಟಿಪಲ್ ಸ್ಪ್ಯಾನಿಂಗ್ ಟ್ರೀನ ಒಂದು ಗ್ರೂಪ್ ಮಾಡಕ್ಕೆ ಅಲೋ ಮಾಡುತ್ತೆ. ಓಕೆ, ಸೊ ಅದು ಮಲ್ಟಿಪಲ್ ಸ್ಪ್ಯಾನಿಂಗ್ ಟ್ರೀ ಕಾನ್ಸೆಪ್ಟ್ ಬಂತು. ಸೊ ದೆನ್ PVST, ಪರ್ ವಿಲನ್ ಸ್ಪ್ಯಾನಿಂಗ್ ಟ್ರೀ ಅಂತಾರೆ. ಓಕೆ, ಸೊ ಪರ್ ವಿಲನ್ ಅಂದ್ರೆ ಒಂದೊಂದು ಸಿಂಗಲ್ ವಿಲನ್ಗೆ ಒಂದೊಂದು ಸ್ಪ್ಯಾನಿಂಗ್ ಟ್ರೀ ಕ್ರಿಯೇಟ್ ಆಗುತ್ತೆ. ಸೊ ಲೆಟ್ಸ್ ಸೇ ನಮ್ಮ ಹತ್ರ ವಿಲನ್ 10 ಇದೆ, ಸೊ ಅದಕ್ಕೆ ಒಂದು ಸ್ಪ್ಯಾನಿಂಗ್ ಟ್ರೀ ಕ್ರಿಯೇಟ್ ಆಯಿತು. ವಿಲನ್ 20 ಇದೆ, ಸೊ ಅದಕ್ಕೆ ಒಂದು ಸ್ಪ್ಯಾನಿಂಗ್ ಟ್ರೀ ಕ್ರಿಯೇಟ್ ಆಯಿತು. ಸೊ ಆ ಥರ ಇದು ಆಗುತ್ತೆ. ಸೊ ಓಕೆ, ಸೊ ಅದನ್ನ ನಾವು ಪರ್ ವಿಲನ್ ಸ್ಪ್ಯಾನಿಂಗ್ ಟ್ರೀ ಅಂತೀವಿ. ದೆನ್ RPVST. ಸೊ ಅಂದ್ರೆ ನಾನು ಇಲ್ಲಿ ಹೆಂಗೆ ನಿಮಗೆ ಹೇಳಿದೆ ಅಲ್ಲ, ಸೊ ಲೈಕ್ ಸ್ಲೋ ಮತ್ತೆ ಫಾಸ್ಟರ್ ಮತ್ತೆ ಎಫಿಷಿಯಂಟು. ಸೊ ಇದೇ ತರ ಕಾನ್ಸೆಪ್ಟು. ಸೊ PVST ನಾರ್ಮಲ್ ಆಗಿ ಲೈಟ್ ಸ್ಲೋ ಆಗಿರುತ್ತೆ. ಸೊ ಅದಕ್ಕೆ ಬಂತು ರ್ಯಾಪಿಡ್ ಪರ್ ವಿಲನ್ ಸ್ಪ್ಯಾನಿಂಗ್ ಟ್ರೀ ಅಂತ ಬಂತು. ಓಕೆ, ಸೊ ಇದೇ ಒಂಥರ ಡಿಫ್ರೆನ್ಸ್ ಇದರದು ಸ್ಪ್ಯಾನಿಂಗ್ ಟ್ರೀದು. ಸೊ ಸ್ಪ್ಯಾನಿಂಗ್ ಟ್ರೀದು ಸ್ಟೇಟ್ಸ್ ಇದಾವು. ಸೊ 4 ಸ್ಟೇಟ್ ಬರ್ತಾವು. ಸೊ ಯಾವ್ದಾವ್ದಂದ್ರೆ, ಸೊ ನಾನು ನೋಟ್ ಮಾಡಿಲ್ಲ ಇಲ್ಲಿ. ಫಸ್ಟ್ ಸ್ಟೇಟು ಬ್ಲಾಕಿಂಗ್ ಸ್ಟೇಟ್ ಇರುತ್ತೆ. ಲೆಟ್ಸ್ ಸೇ ಡಿಸೇಬಲ್. ದೆನ್ ಸೊ ಬೆಟರ್ ಬ್ಲಾಕಿಂಗ್, ಲೆಟ್ಸ್ ಸೇ ಬ್ಲಾಕಿಂಗ್. ಓಕೆ, ನೋ ಡಿಸೇಬಲ್ ಬ್ಲಾಕಿಂಗ್ ಸ್ಟೇಟ್. ದೆನ್ ಲಿಸ್ನಿಂಗ್ ಬರುತ್ತೆ, ಲಿಸ್ನಿಂಗ್ ಸ್ಟೇಟ್. ಓಕೆ, ದೆನ್ ಲರ್ನಿಂಗ್ ಸ್ಟೇಟ್ ಬರುತ್ತೆ. ದೆನ್ ನಮ್ದು ಫಾರ್ವರ್ಡಿಂಗ್ ಸ್ಟೇಟ್ ಬರುತ್ತೆ. ಓಕೆ, ಸೊ ಫಾರ್ವರ್ಡಿಂಗ್. ಸೊ ಇದು ನಮಗೆ 4 ಸ್ಟೇಟ್ ಬರ್ತಾವೆ. ಓಕೆ, ಸ್ಪ್ಯಾನಿಂಗ್ ಟ್ರೀಲಿ ಬ್ಲಾಕಿಂಗ್ ಸ್ಟೇಟ್ ಅಂದ್ರೆ ಸೊ ಆ ಪರ್ಟಿಕ್ಯುಲರ್ ಆಗಿ ಪೋರ್ಟ್ನ ಬ್ಲಾಕ್ ಆಗಿರುತ್ತೆ. ಸೊ ಅಂದ್ರೆ ನಮ್ದು ಲೆಟ್ಸ್ ಸೇ ನಾವು ಸ್ವಿಚ್ ಕನೆಕ್ಟ್ ಮಾಡ್ತೀವಲ್ಲ, ಸೊ ಇದು ಕನೆಕ್ಟ್ ಮಾಡಿದಾಗ ಸ್ಪ್ಯಾನಿಂಗ್ ಟ್ರೀ ಎನೇಬಲ್ ಆಗುತ್ತೆ. ಓಕೆ, ಸೊ ಸ್ವಿಚ್ ಆನ್ ಮಾಡಿದಾಗ ಏನಾಗುತ್ತೆ, ಅದು ಫಸ್ಟ್ ಬ್ಲಾಕಿಂಗ್ ಅಲ್ಲಿ ಇರುತ್ತೆ. ಆನ್ ಆಡಿದಾಗ ರನ್ ಆಗುತ್ತೆ, ಅಂದ್ರೆ ಲಿಸನ್ ಮಾಡುತ್ತೆ ಅದು. ಸೊ ಏನೋ ಪ್ಯಾಕೆಟ್ ಬರ್ತಾವಲ್ಲ, BPD ಪ್ಯಾಕೆಟ್ಸು. ಸೊ ಈ ಸ್ವಿಚಸ್ಸು ಲೈಕ್ ಸೆಂಡ್ ಅಂಡ್ ರಿಸೀವ್ ಆಗುತ್ತೆ. ಪ್ಯಾಕೆಟ್ಸು ಅಂದ್ರೆ ಸೆಂಡ್ ಮಾಡುತ್ತೆ, ಸೊ ಇದು ರಿಸೀವ್ ಮಾಡುತ್ತೆ. ಸೊ ಇದು ಸೆಂಡ್ ಮಾಡುತ್ತೆ, ಇದು ರಿಸೀವ್ ಮಾಡುತ್ತೆ. ಸೊ ಇದು ಸೆಂಡ್ ಮಾಡುತ್ತೆ, ಇದು ರಿಸೀವ್ ಮಾಡುತ್ತೆ, ಆ ಥರ. ಸೊ ಲಿಸ್ನಿಂಗ್ಸ್ ಮತ್ತೆ ಲರ್ನಿಂಗ್ ಆಗುತ್ತೆ. ಸೊ ಸೆಂಡ್ ಅಂದ್ರೆ ಸೆಕೆಂಡ್ ಸ್ವಿಚ್ ಲಿಸನ್ ಮಾಡುತ್ತೆ, ಆಮೇಲೆ ಲರ್ನ್ ಮಾಡುತ್ತೆ ಅದು, ಆಮೇಲೆ ಏನ್ ಮಾಡುತ್ತೆ, ಅದು ಫಾರ್ವರ್ಡಿಂಗ್ ಸ್ಟೇಟ್ಗೆ ಬರುತ್ತೆ. ಅಂದ್ರೆ ಸೊ ಓಕೆ, ಎಲ್ಲ ಓಕೆ ಇದೆ ಅಂತ ಗೊತ್ತಾದಾಗ ಅದು ಫಾರ್ವರ್ಡಿಂಗ್, ಅಂದ್ರೆ ನಾನು ಟ್ರಾಫಿಕ್ ಫಾರ್ವರ್ಡ್ ಮಾಡ್ಬೋದು ಈ ಪಾತ್ ಇಂದ ಅಂತ ಬರುತ್ತೆ. ಸೊ ಇದು ಕಾನ್ಸೆಪ್ಟ್. ಓಕೆ, ಬ್ಲಾಕಿಂಗ್, ಲಿಸ್ನಿಂಗ್, ಲರ್ನಿಂಗ್, ಫಾರ್ವರ್ಡಿಂಗ್. ಸೊ ದಿಸ್ ಮಚ್. ಇದು ಜಸ್ಟ್ ಬೇಸಿಕ್ ಸ್ಪ್ಯಾನಿಂಗ್ ಟ್ರೀ ಅಂಡರ್ಸ್ಟ್ಯಾಂಡಿಂಗ್. ಸೊ ಅದು ವರ್ಕಿಂಗ್ ನೋಡೋಣ. ಸೊ ಹೆಂಗ್ ವರ್ಕ್ ಆಗುತ್ತೆ ಅದು ಅಂತ. ಓಕೆ, ಲೈಕ್ ನಾವು ಕನೆಕ್ಟಿವಿಟಿ ಕೊಟ್ಟಾಗ 3 ಸ್ವಿಚಸ್ಗೆ ಹೆಂಗ್ ವರ್ಕ್ ಆಗುತ್ತೆ. ಸೊ ನಾವು ಫಸ್ಟ್ ಕನೆಕ್ಟಿವಿಟಿ ಕೊಟ್ಟಾಗ ಆ, ಇದರದ್ದು ವರ್ಕಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟ್ ಸ್ಟೆಪ್ ಏನಾಗುತ್ತೆ ಅಂದ್ರೆ ಎಲೆಕ್ಷನ್ ಆಫ್ ರೂಟ್ ಬ್ರಿಡ್ಜ್. ಸೊ ಈ 3 ಸ್ವಿಚಸ್ ಇದಾವೆ ಇವಾಗ ನಮ್ಮ ಹತ್ರ. 3 ಸ್ವಿಚಸ್ ಇದಾವೆ. 3 ಸ್ವಿಚಸ್ ಅಲ್ಲಿ ಯಾವುದೋ ಒಂದು ರೂಟ್ ಬ್ರಿಡ್ಜ್ ಅಂತ ಸೆಲೆಕ್ಟ್ ಆಗಬೇಕು. ಸೊ ಆಸ್ ಪರ್ ಸ್ಪ್ಯಾನಿಂಗ್ ಟ್ರೀ ಕಾನ್ಸೆಪ್ಟ್. ಸೊ ಅದು ಹೆಂಗ್ ಸೆಲೆಕ್ಟ್ ಆಗುತ್ತೆ ಅಂದ್ರೆ, ಸೊ ಇದರಲ್ಲಿ ನಮಗೆ ಮ್ಯಾಕ್ ಅಡ್ರೆಸ್ ಇರುತ್ತೆ. ಸೊ ಲೆಟ್ಸ್ ಸೇ ಜಸ್ಟ್ ಅ ಮಿನಿಟ್, ಸೇಪ್ ರೌಂಡ್. ಲೆಟ್ಸ್ ಕನ್ಸಿಡರ್ ದಿಸ್ ಇಸ್ ಮ್ಯಾಕ್ 000 ಅಂದ್ರೆ, ಸೊ ಲೈಕ್ ಇದನ್ನ 0 ಅಂತ ಕನ್ಸಿಡರ್ ಮಾಡಿ. ಸೊ ಲೆಟ್ಸ್ ಸೇ ಇದನ್ನ 1 ಅಂತ ಕನ್ಸಿಡರ್ ಮಾಡಿ. ಸೊ ಲೆಟ್ಸ್ ಸೇ ಇದನ್ನ 2 ಅಂತ ಕನ್ಸಿಡರ್ ಮಾಡೋಣ. ಲೆಟ್ಸ್ ಕನ್ಸಿಡರ್ ದಿಸ್, ಸಾರಿ, ಕಂಟ್ರೋಲ್ Z ಪೆನ್. ದಿಸ್ ಇಸ್ 2. ಓಕೆ, ಸೊ ಬಟ್ ಇದಕ್ಕೆ ಮ್ಯಾಕ್ ಅಡ್ರೆಸ್ ಇರುತ್ತೆ. ಸೊ ನಾನು ನಾರ್ಮಲಿ 0 1 2 ಅಂತ ಕೊಟ್ಟಿದ್ದೀನಿ, ಅಂದ್ರೆ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ. ಸೊ ಸ್ವಿಚ್ ಅಲ್ಲಿ ನಿಮಗೆ ತೋರಿಸ್ತೀನಿ ಯಾವ ತರ ಮ್ಯಾಕ್ ಅಡ್ರೆಸ್ ಇರುತ್ತೆ ಅಂತ. ಸೊ ಬೇಸಿಕಲಿ ನಮ್ಮ ಸಿಸ್ಟಮ್ಗೆ ಹೆಂಗ್ ಮ್ಯಾಕ್ ಅಡ್ರೆಸ್ ಇರುತ್ತಲ್ಲ, ಸೊ ಅದೇ ತರ ಇರುತ್ತೆ ಇದಕ್ಕೂ ಮ್ಯಾಕ್ ಅಡ್ರೆಸ್ ಇರುತ್ತೆ. ಸೊ ಫಿಸಿಕಲ್ ಐಡೆಂಟಿಫಿಕೇಶನ್ಗೆ. ಸೊ ಇವಾಗ ಏನಾಗುತ್ತೆ ಅಂದ್ರೆ ಈ 3 ಸ್ವಿಚಸ್ ರೂಟ್ ಬ್ರಿಡ್ಜ್ ಸೆಲೆಕ್ಟ್ ಮಾಡೋ ಪ್ರೊಸೀಜರ್ ಬಂತಂದ್ರೆ, ಸೊ ಇದು ಫೈಂಡ್ ಔಟ್ ಮಾಡುತ್ತೆ ಸೊ ಯಾವ ಸ್ವಿಚ್ದು ಮ್ಯಾಕ್ ಅಡ್ರೆಸ್ ಲೋವೆಸ್ಟ್ ಇದೆ.
ಸೊ ಈ ಟೋಪೋಲಜಿಯಲ್ಲಿ ಈ ಸ್ವಿಚ್ ನಮ್ದು ಲೋವೆಸ್ಟ್ ಇದೆ, ಸೊ 0. ಸೊ ಏನ್ ಮಾಡುತ್ತೆ, ಇದು ರೂಟ್ ಬ್ರೀಜ್ ಆಗುತ್ತೆ. Okay, ಈ ಟೋಪೋಲಜಿಯಲ್ಲಿ ಇದು ರೂಟ್ ಬ್ರೀಜ್ ಆಗುತ್ತೆ. ಸೊ ಇದು ಫಸ್ಟ್ ಸ್ಟೆಪ್. ಸೊ ದೆನ್ ಸೆಕೆಂಡ್ ಸ್ಟೆಪ್. ಸೊ ಸೆಕೆಂಡ್ ಸ್ಟೆಪ್ ಏನಾಗುತ್ತೆ ಅಂದ್ರೆ ಡಿಟರ್ಮೈನ್ ರೂಟ್ ಪೋರ್ಟ್ಸ್. ಸೊ ಇವಾಗ ರಿಮೈನಿಂಗು ರೂಟ್ ಪೋರ್ಟ್ಸ್ ಆಗಿ ನಾವು ಡಿಟರ್ಮೈನ್ ಮಾಡಬೇಕು. ಅಂದ್ರೆ STP ವರ್ಕಿಂಗ್ ಪ್ರೊಸೆಸ್ ಅಲ್ಲಿ ನೆಕ್ಸ್ಟ್ ರೂಟ್ ಪೋರ್ಟ್ ಆಗಿ ವರ್ಕ್ ಆಗಬೇಕು, ಅಂದ್ರೆ ರೂಟ್ ಪೋರ್ಟ್ ಆಗಿ ಸೆಲೆಕ್ಟ್ ಆಗಬೇಕು. ಸೊ ಇವಾಗ ನಮ್ ಈ ಸ್ವಿಚ್ ರೂಟ್ ಬ್ರೀಜ್ ಆಗಿದೆ. ಸೊ ಇದರದು ಎರಡು ಪೋರ್ಟ್ಸ್ ಬೈ ಡಿಫಾಲ್ಟ್ ಡೆಸಿಗ್ನೇಟೆಡ್ ಪೋರ್ಟ್ ಆಯ್ತು. ಡೆಸಿಗ್ನೇಟೆಡ್ ಅಂದ್ರೆ ಅದು ಜಸ್ಟ್ ಲಿಸನ್ ಮಾಡ್ತಾ ಇದೆ, ಏನ್ ನನ್ನ ಹತ್ರ ಟ್ರಾಫಿಕ್ ಬರ್ತಾ ಇದೆ ಅದನ್ನ ಲಿಸನ್ ಮಾಡ್ತಾ ಇದೆ. ಸೊ ಬೈ ಡಿಫಾಲ್ಟ್ ರೂಟ್ ಬ್ರೀಜ್ ಆದಾಗ ಅದ್ರದ್ದು ಎರಡು ಪೋರ್ಟ್, ಅಂದ್ರೆ ಎರಡು ಅಂದ್ರೆ ಸೊ ಎಷ್ಟಾದ್ರೂ ಇರ್ಲಿ, ಇಲ್ಲಿಂದ ಎಷ್ಟು ಕನೆಕ್ಟ್ ಇರ್ತಾವ ಅದೆಲ್ಲ ಡೆಸಿಗ್ನೇಟೆಡ್ ಪೋರ್ಟ್ ಆಗಿರ್ತಾವ. ಓಕೆ, ಜಸ್ಟ್ ಲಿಸನ್ ಮಾಡ್ತಾ ಇರ್ತಾವ. ಟ್ರಾಫಿಕ್ ಏನ್ ಬರುತ್ತೆ ಲಿಸನ್ ಮಾಡುತ್ತೆ. ಓಕೆ, ಸೊ ದಿಸ್ ಇಸ್ ಡೆಸಿಗ್ನೇಟೆಡ್ ಪೋರ್ಟ್. ಸೊ ಅವಾಗ ನೆಕ್ಸ್ಟ್ ರೂಟ್ ಪೋರ್ಟು ಈ ಎರಡು ಸ್ವಿಚ್ಚು ರೂಟ್ ಪೋರ್ಟ್ ಆಗಿ ಸೆಲೆಕ್ಟ್ ಆಗಬೇಕು. ಸೊ ಇದರಲ್ಲಿ ಎರಡು ಪೋರ್ಟ್ ಇದಾವೆ ನಮ್ಮ ಹತ್ರ, ಇದೊಂದು ಇದೊಂದು, ಇದರಲ್ಲೂ ಎರಡು ಪೋರ್ಟ್ ಇದಾವೆ. ಸೊ ಇದರಲ್ಲಿ ಎರಡರಲ್ಲಿ ಯಾವುದೋ ಒಂದು ರೂಟ್ ಪೋರ್ಟ್ ಆಗಬೇಕು. ಸೊ ರೂಟ್ ಪೋರ್ಟ್ ಹೆಂಗ್ ಸೆಲೆಕ್ಟ್ ಮಾಡುತ್ತೆ ಅಂದ್ರೆ ಸೊ ಅದು ಕಾಸ್ಟ್ ನೋಡುತ್ತೆ, ಪಾತ್ ಕಾಸ್ಟ್ ನೋಡುತ್ತೆ. ಸೊ ಲೆಟ್ಸ್ ಸೇ ಇವಾಗ ನನಗೆ ಇಲ್ಲಿ ನಾನು ಲಾಸ್ಟ್ ಟೈಮ್ ಎಕ್ಸ್ಪ್ಲೇನ್ ಮಾಡಿದಾಗ ಪೋರ್ಟ್ ಪಾತ್ ಕಾಸ್ಟ್ ಹೇಳಿದ್ದೆ ನಿಮಗೆ. ಸೊ ಲೈಕ್ 100 Mbps ಇದ್ರೆ ನಿಮಗೆ 19 ಇರುತ್ತೆ. ಸೊ 10 ಇದ್ದಾಗ ಸಾರಿ 10 ಇದ್ದಾಗ 19 ಇರುತ್ತೆ, 100 ಇದ್ದಾಗ 4 ಇರುತ್ತೆ, ದೆನ್ 1G ಇದ್ದಾಗ 2 ಇರುತ್ತೆ. ಸೊ ಆ ಥರ ನಿಮಗೆ ಹೇಳಿದ್ದೆ ಅಲ್ಲ. ಸೊ ಅದರಲ್ಲಿ ನಮ್ಗೆ ಇವಾಗ ಪಾತ್ ಕಾಸ್ಟ್ ನೋಡುತ್ತೆ. ಸಾರಿ, ನಾನು ರಾಂಗ್ ಹೇಳಿದೆ ಅನ್ಸುತ್ತೆ ಐ ಗೆಸ್. 10 Mbps ಗೆ 100, ಸೊ 100 Mbps ಗೆ 19, ಸೊ 1 GB ಫೋರ್ ಬರುತ್ತೆ. ಸೊ 10 GB 2 ಬರುತ್ತೆ. ಓಕೆ, ಸೊ ಲೆಟ್ಸೆ ನಮ್ದು ಇವಾಗ 1 GB ಇಲ್ಲಿದ್ರೆ ಸೊ ಈ ಪಾತ್ 1 GB, ಸೊ ಇಲ್ಲಿ ನಮಗೆ 4 ಆಗುತ್ತೆ ಪಾತ್ ಕಾಸ್ಟು. ಓಕೆ, ಸೊ ಲೆಟ್ಸ್ ಟೇಕ್ ಅ ಪೆನ್. ಸೊ ಲೆಟ್ಸ್ ಸೇ ದಿಸ್ ಇಸ್ path cost 4, and let's say this is also path cost 4. ಓಕೆ, ಸೊ 1 GB ಇಂಟರ್ಫೇಸ್ ಇದಾವೆ ನಮ್ಮ ಹತ್ರ. ಸೊ ಅವಾಗ ಏನಾಗುತ್ತೆ ಅಂದ್ರೆ ಈ ಸ್ವಿಚ್ಗೆ ರೂಟ್ ಪೋರ್ಟ್ ಯಾವ್ದಾಯ್ತು ಅಂದ್ರೆ ಇದು ರೂಟ್ ಪೋರ್ಟ್ ಆಯ್ತು. ಯಾಕಂದ್ರೆ ಪಾತ್ ಕಾಸ್ಟ್ 0 ಇದೆ. ಸೊ ರೂಟ್ ಬ್ರಿಡ್ಜ್ಗೆ ರೀಚ್ ಆಗಕ್ಕೆ ಇದೇ ಬೆಸ್ಟ್ ಪಾತು. ಸೊ ಈ ಕಡೆಯಿಂದ ಹೋದ್ರೆ ಏನಾಗುತ್ತೆ ಅಂದ್ರೆ ಲಾಂಗ್ ಆಗುತ್ತೆ. ಸೊ ಲೆಟ್ಸ್ ಸೇ ಇದು 4 ಆಗುತ್ತೆ, 4 + 4 8 ಆಗುತ್ತೆ. ದೆನ್ ಇಲ್ಲಿ ರೀಚ್ ಆಗ್ಬೇಕಂದ್ರೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಇದು ಜಾಸ್ತಿ ಆಯ್ತು ಈ ಪಾತು. ಸೊ ಏನ್ ಮಾಡುತ್ತೆ ಇದು, ಇದನ್ನೇ ಸೆಲೆಕ್ಟ್ ಮಾಡುತ್ತೆ. ಸೊ ಇನ್ ಕೇಸ್ ಈ ಸ್ವಿಚ್ಗೆ ಟೈಮ್ ಬಂದ್ರೆ ಸೊ ಈ ಸ್ವಿಚ್ ಹಂಗೆ. ಸೊ ಈ ಕಡೆಯಿಂದ ಹೋಗ್ಬೇಕು ಅಂದ್ರೆ 4 + 4 8 ಆಗುತ್ತೆ. ಸೊ ಬೆಸ್ಟ್ ಪಾತ್ ದಿಸ್ ಇಸ್ ದ ಒನ್ 4. ಸೊ ಅವಾಗ ಇದು ರೂಟ್ ಪೋರ್ಟ್ ಆಗುತ್ತೆ, ಇದಕ್ಕೂ ಇದು ರೂಟ್ ಪೋರ್ಟ್ ಆಗುತ್ತೆ. ಓಕೆ, ಸೊ ದೆನ್ ಡೆಸಿಗ್ನೇಟೆಡ್ ಪೋರ್ಟ್ ಬಂತು. ಸೊ ಡೆಸಿಗ್ನೇಟೆಡ್ ಪೋರ್ಟ್ ಏನ್ ಮಾಡುತ್ತೆ ಅಂದ್ರೆ ಇವಾಗ ಲೆಟ್ಸ್ ಸೇ ಈ ಸ್ವಿಚ್ಗೆ ಇದು ಆಲ್ರೆಡಿ ರೂಟ್ ಪೋರ್ಟ್ ಆಗಿದೆ. ಸೊ ಈ ಕಡೆ ಹೋಗ್ತಾ ಇರೋದು. ಸೊ ಇದಕ್ಕೆ ಈ ಪಾರ್ಟ್ ಉಳಿತು, ಈ ಪೋರ್ಟ್ ಉಳಿತು, ದೆನ್ ಇದಕ್ಕೆ ಈ ಪೋರ್ಟ್ ಉಳಿತು. ಓಕೆ, ಸೊ ಇಂಥ ಕೇಸಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇವಾಗ ಈ ಸ್ವಿಚ್ ನೋಡುತ್ತೆ ಇದರದ್ದು ಮ್ಯಾಕ್ ಅಡ್ರೆಸ್ ಕಮ್ಮಿ ಇದೆ, ಕರೆಕ್ಟಾ. ಸೊ ನಾನ್ ಡೆಸಿಗ್ನೇಟೆಡ್ ಪೋರ್ಟ್ ಇದನ್ನ ಮಾಡ್ಕೋಬಹುದು ಅಂತ ಅದು ಕನ್ಸಿಡರ್ ಮಾಡುತ್ತೆ. ಯಾಕಂದ್ರೆ ಇದರದ್ದು ಮ್ಯಾಕ್ ಅಡ್ರೆಸ್ ಈ ಕಡೆ ಲೋವೆಸ್ಟ್ ಇದೆ ಅಲ್ಲ. ಸೊ ಈ ಸ್ವಿಚ್ ಈ ಕಡೆ ನೋಡಿದ್ರೆ ಸೊ ಇದಕ್ಕೆ ಫೈಂಡ್ ಔಟ್ ಆಗುತ್ತೆ, ಓಕೆ ದಿಸ್ ಇಸ್ ಮ್ಯಾಕ್ ಅಡ್ರೆಸ್ ಇಸ್ ಹೈಯೆಸ್ಟ್. ಸೊ ನನಗೆ ಡೆಸಿಗ್ನೇಟೆಡ್ ಮಾಡಿ ಯೂಸ್ ಇಲ್ಲ, ಸೊ ನಾನು ಬ್ಲಾಕ್ ಮಾಡ್ತೀನಿ ಇದನ್ನು. ಸೊ ಇದು ಬ್ಲಾಕ್ ಆಗುತ್ತೆ. ಓಕೆ, ದಿಸ್ ಇಸ್ ಬ್ಲಾಕ್ ಅಂಡ್ ದಿಸ್ ಇಸ್ ಡೆಸಿಗ್ನೇಟೆಡ್. ಸೊ ಟೋಟಲ್ 4 ಸ್ಟೆಪ್ ಕಂಪ್ಲೀಟ್ ಆಯಿತು. ಸೊ ಇದೇನಾಗುತ್ತೆ, ಫಸ್ಟ್ ಸ್ಟೆಪ್ಪು ರೂಟ್ ಬ್ರಿಡ್ಜ್ ಆಗಿ ಕನ್ಸಿಡರ್ ಮಾಡುತ್ತೆ. ದೆನ್ ಸೆಕೆಂಡ್ ಸ್ಟೆಪ್ಪು ಅದನ್ನ ರೂಟ್ ಪೋರ್ಟ್ ಯಾವ್ದು ಮಾಡ್ಬೇಕು ಅಂತ ನೋಡುತ್ತೆ. ದೆನ್ ಥರ್ಡು ಸೊ ಆಮೇಲೆ ಡೆಸಿಗ್ನೇಟೆಡ್ ಯಾವ್ದು ಮಾಡ್ಬೇಕು ಅಂದ್ರೆ ಆಮೇಲೆ ಬ್ಲಾಕಿಂಗ್. ಸೊ ಯಾವ್ದು ಇದರಲ್ಲಿ ಬ್ಲಾಕ್ ಆಗಬೇಕು. ಸೊ ಇವಾಗ ಇದು ಬ್ಲಾಕ್ ಆದ್ರೆ ನಮಗೆ ಲೂಪ್ ಕ್ರಿಯೇಟ್ ಆಗಲ್ಲ. ಸೊ ಇಲ್ಲಿಂದ ಟ್ರಾಫಿಕ್ ಇನಿಷಿಯೇಟ್ ಆಯ್ತು ಅಂದ್ರೆ ಟಿಲ್ ಇಲ್ಲಿ ಬರುತ್ತೆ ಈ ಸ್ವಿಚ್ಗೆ, ಇಲ್ಲಿ ಬಂದ್ರೆ ಬ್ಲಾಕ್ ಆಗುತ್ತೆ, ಅದು ವಾಪಸ್ ಸ್ವಿಚ್ಗೆ ರೀಚ್ ಆಗಲ್ಲ. ಸೊ ಲೂಪ್ ಕ್ರಿಯೇಟ್ ಆಗಲ್ಲ. ಸೊ ಅದಕ್ಕೆ ನಾವು ಸ್ಪ್ಯಾನಿಂಗ್ ಟ್ರೀ ಯೂಸ್ ಮಾಡೋದು. ಓಕೆ, ಸೊ ಪ್ರಾಕ್ಟಿಕಲ್ ನೋಡೋಣ ಸೊ ಯಾವ ತರ ಇದೆ ಅಂತ. ಲೆಟ್ಸ್ ಸಿ. ಸೊ ದಿಸ್ ಇಸ್ ದ ಟೋಪೋಲಜಿ. ಸೊ ನಮ್ ಸೇಮ್ ಟೋಪೋಲಜಿನೇ ಯೂಸ್ ಮಾಡಿದ್ದೀನಿ, ಬಟ್ ನಾನು ಇಲ್ಲಿ ಇವಾಗ ಒಂದು 4 ಕೇಬಲ್ ಎಕ್ಸ್ಟ್ರಾ ಕನೆಕ್ಟ್ ಮಾಡಿದ್ದೀನಿ ಬಿಟ್ವೀನ್ ದೀಸ್ ಸ್ವಿಚಸ್. ಸೊ ಇವಾಗ ಪೋರ್ಟ್ಸ್ ಎಲ್ಲ ಡಿಸೇಬಲ್ ಇದಾವು. ಸೊ ನಮ್ದು ಹಳೇದೇನು ಪ್ರಾಸೆಸ್ ನಡೀತಾ ಇದೆ ಅದನ್ನೇ ಸೇಮ್ ಪ್ರಾಸೆಸ್ ಅಲ್ಲಿ ಇದೆ ಇವಾಗ ಟೋಪೋಲಜಿ. ಸೊ ಜಸ್ಟ್ ನಾನು ಕೇಬಲ್ ಕನೆಕ್ಟ್ ಮಾಡಿ ಇಟ್ಟಿದ್ದೀನಿ ಅಷ್ಟೇ ಫಿಸಿಕಲ್ ಆಗಿ. ಸೊ ನಿಮಗೆ ತೋರಿಸ್ತೀನಿ. ಸ್ವಿಚ್ 3.
ಎನೇಬಲ್ ಶೋ ಇಂಟರ್ಫೇಸ್ ಸ್ಟೇಟಸ್. ಸೊ ಇವಾಗ ನೋಡ್ಬೋದು 1/0 ಇಂದ 1/3, 1/0 ಇಂದ 1/3 ಎಲ್ಲ ಡಿಸೇಬಲ್ ಇದೆ. ಓಕೆ, ಸೊ ಏನು ರನ್ನಿಂಗ್ ಇಲ್ಲ. ಸೊ ಇದರಲ್ಲೂ ಲೆಟ್ಸ್ ಸಿ ಎನೇಬಲ್ ಶೋ ಇಂಟರ್ಫೇಸ್ ಸ್ಟೇಟಸ್. ಓಕೆ, ಸೊ ಇಲ್ಲೂ ಸೇಮ್ ಡಿಸೇಬಲ್ ಇದೆ. ಸೊ ಇವಾಗ ಕರೆಂಟ್ ಸ್ಟೇಟಸ್ ನೋಡೋಣ. ಲೆಟ್ಸ್ ಗೋ ಟು ದ ಸ್ವಿಚ್ ಒನ್. ಸ್ಪ್ಯಾನಿಂಗ್ ಟ್ರೀ ಸ್ಟೇಟಸ್ ಹೆಂಗಿದೆ ನೋಡೋಣ. ಶೋ ಸ್ಪ್ಯಾನಿಂಗ್ ಟ್ರೀ ಕಮಾಂಡ್, ಶೋ ಸ್ಪ್ಯಾನಿಂಗ್ ಟ್ರೀ. ಓಕೆ, ಸೊ ಇವಾಗ ನೋಡ್ಬೋದು ಐ ಟ್ರಿಬಲ್ ಇ ಅಂದ್ರೆ ಬೇಸಿಕ್ ಸ್ಪ್ಯಾನಿಂಗ್ ಟ್ರೀ ರನ್ನಿಂಗ್ ಆಗ್ತಾ ಇದೆ. ಅಂದ್ರೆ ಬೈ ಡಿಫಾಲ್ಟ್ ಏನಿರುತ್ತೆ ಅಲ್ಲ ಸ್ವಿಚ್ ಅಲ್ಲಿ ಅದನ್ನೇ ರನ್ ಆಗ್ತಾ ಇದೆ ಸ್ಪ್ಯಾನಿಂಗ್ ಟ್ರೀ. ಓಕೆ, ಸೊ ಅದರದ್ದು ರೂಟ್ ಐ ಡಿ ನೋಡ್ಬೋದು. ಇದು ರೂಟ್ ಐ ಡಿ ಅಂತೀವಿ. ಸೊ ಬೈ ಡಿಫಾಲ್ಟು 32769 ಇದೆ. ಸೊ ಇದರಲ್ಲೂ ನಿಮಗೆ ಹೆಂಗಿರುತ್ತೆ ಅಂದ್ರೆ ಒಂದು ಸ್ವಿಚ್ಗೆ ಬೈ ಡಿಫಾಲ್ಟ್ ಸ್ಪ್ಯಾನಿಂಗ್ ಟ್ರೀ 32768 ಇರುತ್ತೆ. ಅವಾಗ ಇಲ್ಲಿ ವಿಲ್ಯಾನ್ 1 ಆ್ಯಡ್ ಆಯ್ತಲ್ವಾ, ಸೊ ಅದಕ್ಕೆ +1 ಆಯ್ತು, ಸೊ 69 ಆಯ್ತು. ಸೊ ದಿಸ್ ಇಸ್ ದ ಕಾನ್ಸೆಪ್ಟ್. ಸೊ ಸಿಂಪಲ್. ಬೈ ಡಿಫಾಲ್ಟ್ ಸ್ಪ್ಯಾನಿಂಗ್ ಟ್ರೀ ನಮ್ದು ಏನಿರುತ್ತೆ 32768. ಸೊ ವಿಲ್ಯಾನ್ 1 ಆ್ಯಡ್ ಆಯ್ತು, ಸೊ ಈಕ್ವಲ್ ಟು 68 ಆಯ್ತು. 32760 69 ಇಲ್ಲಿ ಪ್ರೆಸ್ ಆಗಿಲ್ಲ. ಓಕೆ, ಸೊ 69 ಆಯ್ತು. ಅದಕ್ಕೆ ನಮಗೆ ಸೊ ರೂಟ್ ಐ ಡಿ ನಮಗೆ 69 ತೋರಿಸ್ತಾ ಇದೆ. ಓಕೆ, ಸೊ ದೆನ್ ಇಲ್ಲಿ ನೋಡ್ಬೋದು ಈ ಸ್ವಿಚ್ ನಂಬರ್ 1 ಸ್ವಿಚ್ ನಮಗೆ ದಿಸ್ ಈಸ್ ರೂಟ್ ಸ್ವಿಚ್ ಅಂತ ತೋರಿಸ್ತಾ ಇದೆ. ದಿಸ್ ಬ್ರಿಡ್ಜ್ ಇಸ್ ಅ ರೂಟ್. ಸೊ ಯಾಕಂದ್ರೆ ಇದರದ್ದು ಮ್ಯಾಕ್ ಅಡ್ರೆಸ್ ಲೋವೆಸ್ಟ್ ಇದೆ. ಸೊ ಅದನ್ನ ನಾವು ನೆಕ್ಸ್ಟ್ ಸ್ವಿಚ್ ಅಲ್ಲಿ ಹೋಗ್ಬಿಟ್ಟು ಕಂಪೇರ್ ಮಾಡೋಣ. ಸೊ ಯಾವ ಮ್ಯಾಕ್ ಅಡ್ರೆಸ್ ಲೋವೆಸ್ಟ್ ಇದೆ, ಯಾವ ಹೈಯೆಸ್ಟ್ ಇದೆ ಅಂತ. ಓಕೆ, ಸೊ ಬಟ್ ಸದ್ಯಕ್ಕೆ ವಿಲ್ಯಾನ್ 1ಗೆ ಇದು ರೂಟ್ ಸ್ವಿಚ್. ಓಕೆ, ಸೊ ಲೆಟ್ಸ್ ವೆರಿಫೈ ಅದರ್ ವಿಲ್ಯಾನ್ಸ್. ಸೊ ನಮಗೆ ನಾವು ಕ್ರಿಯೇಟ್ ಮಾಡಿರೋದು 100 ವಿಲ್ಯಾನ್ ಒಂದು ಕ್ರಿಯೇಟ್ ಮಾಡಿದ್ದೀವಿ. ಸೊ ಇದಕ್ಕೆ ಬೈ ಡಿಫಾಲ್ಟ್ 32868 ಇದೆ. ಓಕೆ, ದೆನ್ ದಿಸ್ ಈಸ್ ದ ರೂಟ್ ಬ್ರಿಡ್ಜ್ ಅಂತ ತೋರಿಸ್ತಾ ಇದೆ. ಸೊ ಇದಕ್ಕೂ ಸೇಮ್ ರೂಟ್ ಬ್ರಿಡ್ಜ್ ಇದೆ. ಸೊ ದೆನ್ ನೆಕ್ಸ್ಟ್ ಇದಕ್ಕೂ ಸೇಮ್ ಇದೆ. ದೆನ್ ನೆಕ್ಸ್ಟ್ ಸೊ ಎಲ್ಲ ವಿಲನ್ಸ್ ಲೈಕ್ ಇದಕ್ಕೆ ರೂಟ್ ಬ್ರಿಡ್ಜ್ ಅಂತ ಇದೆ. ಓಕೆ, ಸೊ ಎಲ್ಲ ವಿಲನ್ಗೆ ಇದೆ ರೂಟ್ ಬ್ರಿಡ್ಜ್. ಸ್ವಿಚ್ 1 ಇಸ್ ದ ರೂಟ್ ಬ್ರಿಡ್ಜ್. ಓಕೆ, ಸೊ ದೆನ್ ಲೆಟ್ಸ್ ಮೂವ್ ಟು ದಿಸ್ ಒನ್, ಸ್ವಿಚ್ 3. ಸೊ ಸ್ಪ್ಯಾನಿಂಗ್ ಟ್ರೀ. ಸೊ ಲೆಟ್ಸ್ ವೆರಿಫೈ ಹಿಯರ್. ವಿಲ್ಯಾನ್ 1 ಪ್ರಿಯಾರಿಟಿ ಸೇಮ್ ಇದೆ. ಓಕೆ, 69, ಯಾಕಂದ್ರೆ ನಾವು ಪ್ರಿಯಾರಿಟಿ ಏನು ಚೇಂಜಸ್ ಮಾಡಿಲ್ಲ. ಸೊ ದೆನ್ ಲೆಟ್ಸ್ ವೆರಿಫೈ ದ ಮ್ಯಾಕ್ ಅಡ್ರೆಸ್. ಲೆಟ್ಸ್ ಕಂಪೇರ್ ಹಿಯರ್. Let's maximize it. So this side switch 1, this side switch 3. Okay, so where is the VLAN 1? So this is the VLAN 1. So let's compare the MAC address starting with AABB same, AABB same, then CC00, CC00 same, then 1000 is same. Okay, then priority both are same. Okay, so ಇಲ್ಲಿ ನೋಡ್ಬೋದು ಇವಾಗ ರೂಟ್ ಐ ಡಿ ನಮ್ಗೆ ಯಾವ್ದು ತೋರಿಸ್ತಾ ಇದೆ, ಈ ಸ್ವಿಚ್ ದೇ ತೋರಿಸ್ತಾ ಇದೆ. ಅಂದ್ರೆ ಯಾವ್ದು ನಮ್ದು ರೂಟ್ ಬ್ರಿಡ್ಜ್ ಇದೆ ಅಲ್ಲ ಅದರದೇ ನಮ್ಗೆ ರೂಟ್ ಐ ಡಿ ತೋರಿಸ್ತಾ ಇದೆ. ಸೊ ಅಂದ್ರೆ ನಮ್ಗೆ ಸಿಂಪಲ್ ಆಗಿ ಹೇಳ್ತಾ ಇದೆ ಈ ವಿಲ್ಯಾನ್ 1 ಏನಿದೆ ಅಲ್ಲ ಇದಕ್ಕೆ ರೂಟ್ ಬ್ರಿಡ್ಜ್ ಯಾವುದು, ಈ ಸ್ವಿಚ್. ಅದಕ್ಕೆ ನಮ್ಗೆ ಸೇಮ್ ಮ್ಯಾಕ್ ಅಡ್ರೆಸ್ ತೋರಿಸ್ತಾ ಇದೆ. ಕರೆಕ್ಟಾ? ಸೊ ಈ ವಿಲ್ಯಾನ್ಗೆ ಇದೇ ರೂಟ್ ಬ್ರಿಡ್ಜ್. ಸೊ ಲೆಟ್ಸ್ ಕನ್ಸಿಡರ್ ಈ ಸ್ವಿಚ್ ಮ್ಯಾಕ್ ಅಡ್ರೆಸ್ ಯಾವುದು ಹಾಗಾದ್ರೆ. ಸೊ ಈ ಸ್ವಿಚ್ ಮ್ಯಾಕ್ ಅಡ್ರೆಸ್ ನಮ್ಗೆ ಇಲ್ಲಿ ತೋರಿಸ್ತಾ ಇದೆ. ಸೊ ಬ್ರಿಡ್ಜ್ ಐ ಡಿ ಅಂತ ತೋರಿಸುತ್ತೆ ಅಲ್ಲ. ಸೊ ಈ ಕರೆಂಟ್ ಸ್ವಿಚ್ ಐ ಡಿ ತೋರಿಸುತ್ತೆ ಅದು. ಅಂದ್ರೆ ನಮಗೆ ಮ್ಯಾಕ್ ಅಡ್ರೆಸ್ ನೋಡ್ಬೋದು ಇಲ್ಲಿ ಟಿಲ್ ಹಿಯರ್ ಸೇಮ್ ಮ್ಯಾಕ್ ಅಡ್ರೆಸ್. ಸೊ ಟಿಲ್ ಹಿಯರ್ ಸೇಮ್ ಮ್ಯಾಕ್ ಅಡ್ರೆಸ್. ಓಕೆ, ಸೊ ಲಾಸ್ಟ್ ಇಸ್ ಚೇಂಜಿಂಗ್. ಇಲ್ಲಿ 1000 ಇದೆ, ಇಲ್ಲಿ 2000 ಇದೆ. ಅಂದ್ರೆ ನಮ್ಗೆ ಏನ್ ಗೊತ್ತಾಗುತ್ತೆ, ಇಲ್ಲಿ ಈ ಸ್ವಿಚ್ದು ಮ್ಯಾಕ್ ಅಡ್ರೆಸ್ ಜಾಸ್ತಿ ಇದೆ, 2000 ಇದೆ. ಸೊ ಬಟ್ ನಮ್ ಸ್ವಿಚ್ ಒಂದು ಏನಿದೆ 1000 ಇದೆ, ಅವಾಗ ಇದು ಸ್ವಿಚ್ ರೂಟ್ ಬ್ರಿಡ್ಜ್ ಆಗಿ ತಗೊಂಡೈತೆ. ಸೊ ಇದು ರೂಟ್ ಬ್ರಿಡ್ಜ್ ಆಗಿಲ್ಲ, ಇದು ನಾನ್ ರೂಟ್ ಬ್ರಿಡ್ಜ್ ಆಯ್ತು.
ಓಕೆ. ಸೊ ಇವಾಗ ರಿಮೈನಿಂಗ್ ಎಲ್ಲಾ ವಿಲನ್ಗೂ ಸೇಮ್ ಇರಬೇಕು ನಮಗೆ. ಇದು ನಾನ್ ರೂಟ್ ಬ್ರಿಡ್ಜ್ ಆಗಬೇಕು, ಇದನ್ನೇ ರೂಟ್ ಬ್ರಿಡ್ಜ್ ಆಗಬೇಕು. ಅಂದ್ರೆ ಸಿಂಪಲ್, ಎಲ್ಲಾ ವಿಲನ್ಗೆ ಇದೇ ಮ್ಯಾಕ್ ಅಡ್ರೆಸ್ ಶೋ ಮಾಡಬೇಕು ಇಲ್ಲಿ. ಸೊ ಲೆಟ್ಸ್ ವೆರಿಫೈ. ಸೊ ವಿಲನ್ 100,000 ಮ್ಯಾಕ್ ಅಡ್ರೆಸ್, ಸೇಮ್ ಮ್ಯಾಕ್ ಅಡ್ರೆಸ್. ಓಕೆ. ಸೊ ದೆನ್ ವಿಲನ್ 110 ಸೇಮ್ ಮ್ಯಾಕ್ ಅಡ್ರೆಸ್, ಪ್ಲಸ್ ವಿಲನ್ 120 ಸೇಮ್ ಮ್ಯಾಕ್ ಅಡ್ರೆಸ್. ಯಾಕಂದ್ರೆ ಸೇಮ್ ರೂಟ್ ಬ್ರಿಡ್ಜ್ ಆಗ್ತಾ ಇದೆ, ಇದೇ ರೂಟ್ ಬ್ರಿಡ್ಜ್. ದೆನ್ ಲೆಟ್ಸ್ ಸಿ ವಿಲನ್ 130 ಸೇಮ್ ಮ್ಯಾಕ್ ಅಡ್ರೆಸ್. ಓಕೆ. ದೆನ್ ಇನ್ನೊಂದು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಕಾಸ್ಟ್ ತೋರಿಸ್ತಾ ಇದೆ ಅಲ್ಲ, ಕಾಸ್ಟ್ 100 ತೋರಿಸ್ತಾ ಇದೆ ನಮಗೆ. ಸೊ ಅಂದ್ರೆ ಇಲ್ಲಿಂದ, ಸೊ ಮಿನಿಮೈಸ್ ಇಟ್, ಕಾಸ್ಟ್ ಈ ಸ್ವಿಚ್ 3 ಇಂದ ಸ್ವಿಚ್ 1ಗೆ ಕಾಸ್ಟ್ ಏನ್ ತೋರಿಸ್ತಾ ಇದೆ ನಮಗೆ? 100 ತೋರಿಸ್ತಾ ಇದೆ. ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಕಾಸ್ಟ್ ಈಸ್ 100. ಅಂದ್ರೆ ನಮ್ದು ಈ ಏನ್ ಇಂಟರ್ಫೇಸ್ ಏನಿದೆ ಅಲ್ಲ, ಸೊ ಈಥರ್ನೆಟ್ 0/0, ಸೊ ಈ ಈಥರ್ನೆಟ್ ನಮ್ದು 10 Mbps ಸಪೋರ್ಟ್ ಆಗ್ತಾ ಇದೆ. ಸೊ ಅದಕ್ಕೆ 100 ಕಾಸ್ಟ್ ತೋರಿಸ್ತಾ ಇದೆ. ಓಕೆ. ಅದಕ್ಕೆ ನಮಗೆ ಈಥರ್ನೆಟ್ ಅಂತ ಬರ್ತಾ ಇದೆ. ಸೊ ಲಾಸ್ಟ್ ಟೈಮ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ ETH. ಸೊ PPT ಅಲ್ಲಿ ತೋರಿಸ್ತೀನಿ. ಲೆಟ್ಸ್ ಗೋ ಬ್ಯಾಕ್. ಹ್ಮ್ ಈಥರ್ನೆಟ್ ಅಂದ್ರೆ 10 ಅಂತ. ಸೊ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು. ಸೊ ಇದು ನಮ್ದು ಏನು ETG ಏನ್ ಬರ್ತಾ ಇದೆಯಲ್ಲ, ಇದು ಈಥರ್ನೆಟ್ ಅಂತ. ಓಕೆ. ಸೊ ಅದಕ್ಕೆ 10 ಕಾಸ್ಟ್ ಏನ್ ಬರುತ್ತೆ ನಮಗೆ? 100 ಬರುತ್ತೆ. ಕರೆಕ್ಟಾ? ಸೊ ನಮಗೆ ಕಾಸ್ಟ್ 100 ತೋರಿಸ್ತಾ ಇದೆ. ಸೊ ಇವಾಗ ಇಲ್ಲಿ ಕಾಸ್ಟ್ 100 ಆಯ್ತು. ಸೊ ಇಲ್ಲಿನೂ ಕಾಸ್ಟ್ 100 ಆಗುತ್ತೆ, ಯಾಕಂದ್ರೆ ನಮ್ದು ಎಲ್ಲ ಇಂಟರ್ಫೇಸ್ ಈಥರ್ನೆಟ್ ಅಂತಾನೆ ಇದೆ. ಸೊ ಇಲ್ಲೂ ಕಾಸ್ಟ್ 100 ಆಯ್ತು. ಓಕೆ. ಸೊ ಲೆಟ್ಸ್ ವೆರಿಫೈ. ಸ್ವಿಚ್ 4ಗೆ ಹೋಗಿ ವೆರಿಫೈ ಮಾಡೋಣ. ಮ್ಯಾಕ್ಸಿಮಮ್ ಇಟ್, ದೆನ್ ಲೆಟ್ಸ್ ಗೋ ಟು ದ ಸ್ವಿಚ್ 4, ದಿಸ್ ಒನ್. ಸೊ 3 ಡಿವೈಡ್ ಮಾಡ್ತಾ ಇದ್ದೀನಿ, ಮೇ ಬಿ ಕನ್ಫ್ಯೂಸ್ ಆಗ್ಬೋದು. ಸೊ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಇಲ್ಲಿ ನಮಗೆ. ಓಕೆ. ಸೊ ಇದು ಸ್ವಿಚ್ 3, ಇದು ಸ್ವಿಚ್ 1, ಇದು ಸ್ವಿಚ್ 4 ಇದೆ. ಸೊ ಸ್ಪ್ಯಾನಿಂಗ್ ಟ್ರೀ, ಸೊ ಸ್ಪ್ಯಾನಿಂಗ್ ಟ್ರೀ. ಸೊ ಇವಾಗ ಇದನ್ನ ನೋಡೋಣ. ಸೊ ಸ್ವಿಚ್ 3 ಕನ್ಫರ್ಮ್ ಆಯ್ತು ನಮಗೆ, ಇದೇ ರೂಟ್ ಬ್ರಿಡ್ಜ್ ಅಂತ. ಸ್ವಿಚ್ 1 ಇಸ್ ದ ರೂಟ್ ಬ್ರಿಡ್ಜ್. ಸೊ ಇದಕ್ಕೆ ಕನ್ಫರ್ಮ್ ಮಾಡಿ ನಾವು. ಸೊ ವಿಲ್ಯಾನ್ 1. ಓಕೆ. ಸೊ ವಿಲ್ಯಾನ್ 1 ಪ್ರಿಯಾರಿಟಿ ಸೇಮ್ ಇದೆ, ಯಾಕಂದ್ರೆ ಬೈ ಡಿಫಾಲ್ಟ್ ಪ್ರಿಯಾರಿಟಿ ಸೇಮ್ ತಗೊಂಡೈತೆ, ನಾವು ಏನು ಪ್ರಿಯಾರಿಟಿಗೆ ಚೇಂಜಸ್ಸೇ ಮಾಡಿಲ್ಲ. ಬಟ್ ಮ್ಯಾಕ್ ಅಡ್ರೆಸ್ ಯಾವತ್ತೂ ಸೇಮ್ ಇರಲ್ಲ ಎಲ್ಲ ಸ್ವಿಚ್ಗೆ. ಮ್ಯಾಕ್ ಅಡ್ರೆಸ್ ಅಂದ್ರೆ ನಮಗೆ ಫಿಸಿಕಲ್ ಐಡೆಂಟಿಫಿಕೇಶನ್ಗೆ ಯಾವತ್ತು ಎಲ್ಲ ಸ್ವಿಚ್ಗೆ ಮ್ಯಾಕ್ ಅಡ್ರೆಸ್ ಚೇಂಜ್ ಆಗೇ ಆಗುತ್ತೆ. ಸೊ ಇಲ್ಲಿ ರೂಟ್ ಐ ಡಿ, ಸೊ ರೂಟ್ ಐ ಡಿದು ಮ್ಯಾಕ್ ಅಡ್ರೆಸ್ ನೋಡಿ 1000 ಇದೆ. ಅಂದ್ರೆ ಈ ಸ್ವಿಚ್ ಏನ್ ಹೇಳ್ತಾ ಇದೆ, ನನ್ಗೆ ರೂಟ್ ಬ್ರಿಡ್ಜ್ ಸ್ವಿಚ್ 1, ಸಿಂಪಲ್ ಆಗಿ ಹೇಳ್ತಾ ಇದೆ. ಓಕೆ. ಸೊ ದೆನ್ ಬ್ರಿಡ್ಜ್ ಐ ಡಿ ನೋಡಿ, ಈ ಥರ್ಡ್ ಸ್ವಿಚ್ದು ಬ್ರಿಡ್ಜ್ ಐ ಡಿ ಮ್ಯಾಕ್ ಅಡ್ರೆಸ್ ನೋಡಿ ಇಲ್ಲಿ. ಸೊ 3000 ಇದೆ. ಸೊ ಅಂದ್ರೆ ಇದು ಹೈಯೆಸ್ಟ್ ಇದೆ. ನಾನು ಟೊಪಾಲಜಿ ಹೇಳ್ದಂಗೆ ಸೇಮ್ ಇದೆ. ಸೊ ಇದು 0 ಅಂತ ಕನ್ಸಿಡರ್ ಮಾಡಿದ್ರೆ 1 ಆಯ್ತು, ಇದು 2 ಆಯ್ತು. ಅಂದ್ರೆ ಇಲ್ಲೂ ನಮಗೂ ಸೇಮ್ ಆಗ್ತಾ ಇದೆ. ಸ್ವಿಚ್ 1 ಲೋಯೆಸ್ಟ್ ಇದೆ, ಟೂ ಸ್ವಿಚ್ 2 ಅಂದ್ರೆ ಸ್ವಿಚ್ 3 ಕನ್ಸಿಡರ್ ಮಾಡಿದ್ವಿ ಇಲ್ಲಿ, ಅದು ಸ್ವಲ್ಪ ಜಾಸ್ತಿ ಇದೆ. ಆಮೇಲೆ ಸ್ವಿಚ್ 3 ಅದಕ್ಕಿಂತ ಜಾಸ್ತಿ ಇದೆ. ಓಕೆ. ಸೊ ಸೇಮ್ ನಾನು ಇಲ್ಲಿ ತಗೊಂಡಂಗೆ ಐತೆ. ಸ್ವಿಚ್ 1 ಲೋಯೆಸ್ಟ್ ಇದೆ, ಸ್ವಿಚ್ 3 ಸ್ವಲ್ಪ ಹೈಯೆಸ್ಟ್ ಇದೆ, ಸ್ವಿಚ್ 4 ಅದಕ್ಕಿಂತ ಹೈಯೆಸ್ಟ್ ಇದೆ. ಓಕೆ. ಸೇಮ್ ಟೊಪಾಲಜಿ. ಸೊ ನೋಡೋಣ ಇಲ್ಲಿ ಹೆಂಗಾಗುತ್ತೆ ನೋಡೋಣ. ಬ್ಲಾಕ್ ಪೋರ್ಟ್ ಯಾವುದು ಈ ಟೊಪಾಲಜಿ ಪ್ರಕಾರ ಆಗುತ್ತಾ ನೋಡೋಣ. ಓಕೆ. ಸೊ ಇದು ನನ್ನ ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ ನಾನು ಇದು ಮಾಡಿದ್ದೀನಿ ಟೊಪಾಲಜಿ. ಇದು ಬ್ಲಾಕ್ ಮಾಡಿದ್ದೀನಿ, ಇದು ರಿಜಿಸ್ಟರ್ ಮಾಡಿದ್ದೀನಿ. ಬಟ್ ನಾವು ಲೈಕ್ ಲೈವ್ ಆಗಿ ನೋಡೋಣ ಯಾವ ತರ ಡೆಸಿಗ್ನೇಷನ್ ಪೋರ್ಟ್ ಮಾಡ್ತಾ ಇದೆ, ಯಾವ್ದು ಮಾಡ್ತಾ ಇದೆ ಅಂತ. ಲೆಟ್ಸ್ ಸಿ ಲೇಟರ್. ಓಕೆ. ಸೊ ರಿಮೈನಿಂಗ್ ವಿಲಾನು ನೋಡ್ಬೋದು. ಸೊ ಸೇಮು ಸ್ವಿಚ್ 1 ರೂಟ್ ಬ್ರಿಡ್ಜ್ ಆಗಿದೆ. ಸೊ ದೆನ್ ಮ್ಯಾಕ್ ಅಡ್ರೆಸ್ ನೋಡ್ಬೋದು ಆ ಪರ್ಟಿಕ್ಯುಲರ್ ಸ್ವಿಚ್ದು. ಓಕೆ. ಸೊ ರೂಟ್ ಬ್ರಿಡ್ಜ್ ಕಾನ್ಸೆಪ್ಟ್ ಕನ್ಫರ್ಮ್ ಆಯಿತು. ಓಕೆ. ಇವಾಗ ನಾವೇನು ಮಾಡಬೇಕು, ಸೆಕೆಂಡ್ ಸ್ಟೆಪ್ ನಮಗೆ. ಸೊ ರೂಟ್ ಪೋರ್ಟ್ ನೋಡಬೇಕು. ಇದು ರೂಟ್ ಪೋರ್ಟ್ ಆಗಿತ್ತು ಇಲ್ಲಿ, ಸೊ ಇದು ರೂಟ್ ಪೋರ್ಟ್ ಆಗಿತ್ತು ಇಲ್ಲಿ. ಓಕೆ. ಸೊ ರೂಟ್ ಪೋರ್ಟ್ ವೆರಿಫೈ ಮಾಡೋಣ. ಓಕೆ. ಸೊ ಇದು ಒಂದು ಕಡೆ ತಗೊಳ್ಳೋಣ ಇವಾಗ, ನೋ ನೀಡ್. ಸೊ ಒನ್ ಸ್ವಿಚ್ ಹೋಗೋಣ. ಓಕೆ. ಸ್ವಿಚ್ 1. ಸೊ ಫಸ್ಟ್ ಸ್ವಿಚ್ 1 ನಲ್ಲಿ ಶೋ ಸ್ಪ್ಯಾನಿಂಗ್ ಟ್ರೀ, ವಿಲ್ಯಾನ್ 1ಗೆ ನೋಡಿ. ಸೊ ವಿಲ್ಯಾನ್ 1ಗೆ ನಮ್ಮ ಹತ್ರ ಎಷ್ಟು ಇಂಟರ್ಫೇಸ್ ಇದಾವೆ? ಇಥರ್ನೆಟ್ 0/0 /1. ಸೊ ಎರಡು ಕನ್ಸಿಡರ್ ಮಾಡ್ಕೊಳ್ಳೋಣ. ಓಕೆ. 2 ಮತ್ತೆ 3
ನಾರ್ಮಲಿ ಏನು ಕನೆಕ್ಟ್ ಇಲ್ಲ ಅನ್ಕೊಳ್ಳಿ. ಸೊ ಇದು ಡಮ್ಮಿ ಅನ್ಕೊಳ್ಳಿ. ಸೊ ಎರಡು ಲೈವ್. ಬಟ್ ನಮ್ದು ಇದು ರೂಟ್ ಬ್ರಿಡ್ಜ್ ಇರೋದಕ್ಕಿಂತ ಅದಕ್ಕಾಗಿ ಸೊ ಏನಾಗಿದೆ, ಎಲ್ಲಾ ಪೋರ್ಟು ಡೆಸಿಗ್ನೇಷನ್ ಅಲ್ಲಿ ಬಂದ್ಬಿಟ್ಟಿದಾವೆ. ಸೊ ನಾನು ಈ ಡಯಾಗ್ರಾಮ್ ಅಲ್ಲಿ ಹೇಳ್ದಂಗೆ ಇದೆಲ್ಲ ಪೋರ್ಟು ಡೆಸಿಗ್ನೇಷನ್. ಇಲ್ಲಿ ಏನ್ ಕನೆಕ್ಟ್ ಆಗ್ತಾವೆ ಎಲ್ಲ ಡೆಸಿಗ್ನೇಷನ್ ಆಗಿರುತ್ತೆ. ಸೊ ಆಸ್ ಪರ್ ಡಯಾಗ್ರಾಮ್ ಇಟ್ಸ್ ರೈಟ್. ಓಕೆ, ಡೆಸಿಗ್ನೇಷನ್ ಡೆಸಿಗ್ನೇಷನ್. ಸೊ ದಿಸ್ ಇಸ್ ಫೈನ್. ಸೊ ಎಲ್ಲ ವಿಲನ್ಗೂ ಸೇಮ್ ಇದೆ ಅದು. ಸೊ ವಿಲನ್ 100ಗೂ ನೋಡ್ಬೋದು. ಸೊ ಎಲ್ಲ ಪೋರ್ಟು ಡೆಸಿಗ್ನೇಷನ್ ಏನ್ ಕನೆಕ್ಟ್ ಆಗಿದಾವೆ ಎಲ್ಲ ಡೆಸಿಗ್ನೇಷನ್. ವಿಲನ್ 110ಗೂ ಡೆಸಿಗ್ನೇಷನ್. ಸೊ ಸಿಂಪಲ್ ಅಂಡರ್ಸ್ಟ್ಯಾಂಡಿಂಗ್. ಯಾವುದು ರೂಟ್ ಸ್ವಿಚ್ ಆಗಿರುತ್ತೆ ಅದರದ್ದು ಏನೋ ಕನೆಕ್ಟ್ ಆಗಿರೋದು ಎಲ್ಲ ಇಂಟರ್ಫೇಸು ಸಿಂಪಲ್, ಎಲ್ಲ ಡೆಸಿಗ್ನೇಷನ್ ಆಗಿರುತ್ತವೆ, ಡೆಸಿಗ್ನೇಟೆಡ್ ಪೋರ್ಟ್ ಆಗಿರುತ್ತವೆ. ಅಂದ್ರೆ ಅದು ಜಸ್ಟ್ ಲಿಸನ್ ಮಾಡುತ್ತೆ. ಲಿಸನ್ ಮಾಡುತ್ತೆ, ಲೈಕ್ ಫಾರ್ವರ್ಡ್ ಮಾಡುತ್ತೆ. ಅಂದ್ರೆ ಟ್ರಾಫಿಕ್ ಬಂದಿದ್ದು ನೋಡ್ತಾ ಇದೆ, ಅದು ಫಾರ್ವರ್ಡ್ ಮಾಡೋಕ್ಕೂ ಹೆಲ್ಪ್ ಮಾಡ್ತಾ ಇದೆ, ಟ್ರಾಫಿಕ್ ಮುಂದೆ ಹೋಗ್ಲಿ ಅಂತ. ಓಕೆ, ಸೊ ದಟ್ ಇಸ್ ದ ಕಾನ್ಸೆಪ್ಟ್. ಸೊ ಸ್ವಿಚ್ ಒನ್ ಕ್ಲಿಯರ್. ಸೊ ಲೆಟ್ಸ್ ಮೂವ್ ಟು ಸ್ವಿಚ್ ತ್ರೀ. ಸೊ ಸ್ವಿಚ್ ತ್ರೀ ನೋಡೋಣ. ಸೊ ಯಾವ ತರ ಮಾಡ್ಕೊಂಡಿತ್ತೆ ಅಂತ. ಸೊ ಆಸ್ ಫರ್ ನನ್ ಟೋಪೋಲಜಿ ಸ್ವಿಚ್ ತ್ರೀ ಇದು ನಂದು. ಓಕೆ, ದಿಸ್ ಈಸ್ ಸ್ವಿಚ್ ತ್ರೀ. ಸೊ ಇದು ನನಗೆ ರೂಟ್ ಪೋರ್ಟ್ ಆಗಬೇಕು. ಓಕೆ, ಸ್ವಿಚ್ ತ್ರೀಗೆ ಇದು ರೂಟ್ ಪೋರ್ಟ್ ಆಗಬೇಕು. ಸೊ ರಿಮೈನಿಂಗ್ ಲೆಟ್ ಸಿ. ಸೊ ಇಲ್ಲಿ ನೋಡ್ಬೋದು ಸ್ವಿಚ್ ತ್ರೀಯಲ್ಲಿ ಇದೀನಿ ನಾನು. ವಿಲ್ಯಾನ್ ಒನ್ಗೆ ಈಥರ್ನೆಟ್ 0 ರೂಟ್ ಪೋರ್ಟ್ ಆಗಿದೆ. ಓಕೆ, ಸೊ ವಿಲ್ಯಾನ್ 0ಗೆ. ಸೊ ದೆನ್ ವಿಲ್ಯಾನ್ 100ಗೆ ನೋಡಿ. ವಿಲ್ಯಾನ್ 100ಗೂ ಈಥರ್ನೆಟ್ 0ನೇ ರೂಟ್ ಪೋರ್ಟ್ ಆಗಿದೆ. ಸೊ ಈ ಕಡೆ ಹೋಗ್ತಾ ಇರೋದೇ, ಈ ಸ್ವಿಚ್ಗೆ ಹೋಗ್ತಾ ಇರೋದೇ ರೂಟ್ ಪೋರ್ಟ್ ಆಗಿದೆ. ದೆನ್ ಇದು ನಮ್ದು ಆಕ್ಸೆಸ್ ಪೋರ್ಟ್ ಅಲ್ವಾ, 1 2. ಓಕೆ, ಸೊ ಇಲ್ಲಿ ನೋಡ್ಬೋದು 1 and 2 ಡೆಸಿಗ್ನೇಟೆಡ್ ಆಗಿದೆ. ಅಂದ್ರೆ ಟ್ರಾಫಿಕ್ ಬರೋದು ಲಿಸನ್ ಮಾಡ್ತಾ ಇದೆ ಅದು, ಮತ್ತೆ ಫಾರ್ವರ್ಡ್ ಮಾಡ್ತಾ ಇದೆ. ಯಾಕಂದ್ರೆ ಇದೆಲ್ಲ ಸಿಸ್ಟಮ್ ಕನೆಕ್ಟ್ ಆಗಿರೋದು. ಓಕೆ, ಸೊ ನಮಗೆ ಮೇನ್ ಕಾನ್ಸೆಪ್ಟ್ ಏನು ಇವಾಗ ಅಂಡರ್ಸ್ಟ್ಯಾಂಡ್ ಆಗಬೇಕು, ರೂಟ್ ಪೋರ್ಟ್ ಯಾವ್ದಾಗಿದೆ ಅಂತ. ಸಿಂಪಲ್. ಓಕೆ, ಸೊ ರೂಟ್ ಪೋರ್ಟ್ ಇದಾಗಿದೆ. ಸೊ ಆಸ್ ಫರ್ ಟೋಪೋಲಜಿ ದಿಸ್ ಇಸ್ ರೈಟ್. ಸೊ ರೂಟ್ ಪೋರ್ಟ್ ನಮ್ದು ಇದಾಗಿದೆ. ಓಕೆ, ಸೊ ದೆನ್ ಲೆಟ್ಸ್ ಕನ್ಸಿಡರ್ ದಿಸ್ ಒನ್ ಸ್ವಿಚ್ 4. ಸೊ ಸ್ಪ್ಯಾನಿಂಗ್ ಟ್ರೀ. ಸೊ ಇಲ್ಲಿ ನೋಡ್ಬೋದು. ಸೊ ಅಬವ್ ಒನ್ ರೂಟ್ ಪೋರ್ಟ್ ಆಗಿದೆ. ಓಕೆ, ದಿಸ್ ಒನ್. ಸೊ ಇಲ್ಲಿ ಸಿಂಪಲ್. ದೆನ್ ರಿಮೈನಿಂಗು ಡೆಸಿಗ್ನೇಟೆಡ್ ಆಗಿದೆ. ಸೊ ಇವಾಗ ಏನ್ ಮಾಡೋಣ ಅಂದ್ರೆ ಈ ಕಡೆದು ಯಾವುದೋ ಒಂದ್ ಲಿಂಕ್ ಅಪ್ ಮಾಡೋಣ. ಓಕೆ, ಅವಾಗ ನೋಡೋಣ ಈ ಕಡೆದು ಯಾವ್ದು ಏನ ಚೇಂಜಸ್ ಆಗುತ್ತೆ ಅಂತ. ಸೊ ಸ್ವಿಚ್ 3 ಹೋಗ್ಬಿಟ್ಟು ಕಾನ್ಫಿಗ್ ಟರ್ಮಿನಲ್ ಇಂಟರ್ಫೇಸ್ ಲೆಟ್ಸ್ ಸೇ ಈಥರ್ನೆಟ್ 1/0ನ ಎನೇಬಲ್ ಮಾಡೋಣ. ಓಕೆ, ETH 1/0 ಶಟ್ ನೋ ಶಟ್. ನೋ ಶಟ್ ಅಂದ್ರೆ ಎನೇಬಲ್ ಮಾಡ್ತಾ ಇದೀನಿ ಅಂತ ಅರ್ಥ. ದಟ್ಸ್ ಇಟ್. ಓಕೆ, ಸೊ ಎನೇಬಲ್ ಮಾಡಿದೆ ನಾನು. ಸ್ಟೇಟ್ ಅಪ್ ಅಂತ ಒಂದು ನನಗೆ ಮೆಸೇಜ್ ಬಂತು. ಸೊ ಲೆಟ್ಸ್ ಗೋ ಟು ದ ಸ್ವಿಚ್ 4 and enable it. ಇಂಟರ್ಫೇಸ್ ಈಥರ್ನೆಟ್ 1/0 ಸೇಮ್. ಈಥರ್ನೆಟ್ 1/0. ಈ ರಿಮೈನಿಂಗ್ ಪೋರ್ಟ್ ಎಲ್ಲ ಡಿಸೇಬಲ್ ಇರಲಿ, ಒಂದೇ ಲೈನ್ ಇದು ಮಾಡೋಣ. ಎನ್ಎಡೆಸ್ಕ್ ಹಲೋ ಹಲೋ. ಓ ಸಾರಿ, ಡಿಸ್ಕನೆಕ್ಟ್ ಆಯ್ತು. ಎನ್ಎಡೆಸ್ಕ್ ಕ್ಲೋಸ್ ಆಗಿದೆ. ಓಕೆ 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 ಓಕೆ. ಸೊ ನೆಟ್ವರ್ಕ್ ಇದಾಗುತ್ತಲ್ಲ. ಸೊ ವೈಫೈ ಇಲ್ಲ, ಅದೇ ಪ್ರಾಬ್ಲಮ್ಮು. ಮೊಬೈಲ್ ನೆಟ್ವರ್ಕ್ ಅಲ್ಲಿ ಇದೇ ತರ ಆಗೋದು. ಯಾ ಕ್ಲಿಯರ್ ರೈಟ್. ಸೊ ಇಲ್ಲಿ ನಾನು ಜಸ್ಟ್ ಒಂದು ಇಂಟರ್ಫೇಸ್ ಎನೇಬಲ್ ಮಾಡಿದ್ದೀನಿ, ಈಥರ್ನೆಟ್ 1/0. ಸೊ ಈ ಕಡೆನೂ ಸೇಮ್ ಮಾಡ್ತೀನಿ ಸ್ವಿಚ್ 4 ಅಲ್ಲೂ. ಸೊ ಶಟ್ ನೋ ಶಟ್, ಸಾರಿ ನೋ ಶಟ್. ಎಂಟರ್ ಶೋ ಇಂಟರ್ಫೇಸ್ ಸ್ಟೇಟಸ್. ಓಕೆ, ಸೊ ಇವಾಗ ಇದು ಎನೇಬಲ್ ಮಾಡಿದಾಗ ಬೈ ಡಿಫಾಲ್ಟ್ ಟ್ರಂಕ್ ಆಯಿತು. ಬಟ್ ಕರೆಕ್ಟಾಗಿ ಕಾನ್ಫಿಗರೇಷನ್ ಇರಲ್ಲ ಅದಕ್ಕೆ. ಶೋ ರನ್ನಿಂಗ್ ಇಂಟರ್ಫೇಸ್ ದಿಸ್ ಒನ್. ನಾವು ಬೈ ಡಿಫಾಲ್ಟ್ ಸೊ ನೋಡ್ಬೋದು, ಬೈ ಡಿಫಾಲ್ಟ್ ಜಸ್ಟ್ ಡುಪ್ಲೆಕ್ಸ್ ಎನೇಬಲ್ ಆಗಿದೆ. ಬಟ್ ನಾವು ಕಾನ್ಫಿಗರೇಷನ್ ಮಾಡಬೇಕು ಅದಕ್ಕೆ. ಕಾನ್ಫಿಗ್ ಟರ್ಮಿನಲ್ ಟ್ರಂಕ್ ಎನೇಬಲ್ ಮಾಡಬೇಕು. ಇಥರ್ನೆಟ್ ETH 1/0. ದೆನ್ ಸ್ವಿಚ್ ಪೋರ್ಟ್ ಟ್ರಂಕ್ ಎನ್ಕ್ಯಾಪ್ಸುಲೇಷನ್, ಸಾರಿ encapsulation.1q. Then switch port mode access, switch port mode trunk. Okay, then end, right, show history. Okay, fine. So
ಎನೇಬಲ್ ಆಯಿತು. ಶೋ ಇಂಟರ್ನೆಟ್ ಸ್ಟೇಟಸ್. ಓಕೆ, ಸೊ ಇಂಟರ್ನೆಟ್ ದಿಸ್ ಸೈಡ್ ಫೈನ್. ಸ್ವಿಚ್ 4 ಇಸ್ ಫೈನ್. ಸ್ವಿಚ್ 3 ಸೇಮ್ ಕಾನ್ಫಿಗರೇಷನ್ ಮಾಡೋಣ. ಕಾನ್ಫಿಗ್ ಟರ್ಮಿನಲ್, interface ETH G1/0, then switch port trunk, encapsulation dot one q, then switch port mode access, switch port mode trunk. Okay, fine. Right. So interface status, fine. So on an interface up ಆಯ್ತು. Let's verify the spanning tree. Show spanning tree. ಸೊ ಸ್ವಿಚ್ 3 ನೋಡ್ತಾ ಇದ್ದೀನಿ ನಾನು. ಓಕೆ, ಸೊ ಸ್ವಿಚ್ 3 ಅಲ್ಲಿ ವಿಲ್ಯಾನ್ 1 ಇವಾಗ ಏನಾಗಿದೆ ಅಂದ್ರೆ ಸ್ವಿಚ್ 3 ಅಲ್ಲಿ ಸೊ ಇದು ಡೆಸಿಗ್ನೇಟೆಡ್ ಆಯ್ತು. ಸೊ ಒನ್ ಪೋರ್ಟ್ ಈ ಕಡೆ ಹೋಗ್ತಾ ಇರೋದು ಡೆಸಿಗ್ನೇಟ್ ಆಯ್ತು, ಅಂದ್ರೆ ಸ್ವಿಚ್ 4ಗೆ ಹೋಗ್ತಾ ಇರೋದು ಡೆಸಿಗ್ನೇಟೆಡ್ ಆಯ್ತು. ಸೊ ನಾವು ಏನ್ ಅನ್ಕೊಂಡಿದ್ವಿ, ಇದರಲ್ಲಿ ಸ್ವಿಚ್ 4ಗೆ ಈ ಕಡೆ ಹೋಗ್ತಾ ಇರೋದು ಇದು ಡೆಸಿಗ್ನೇಷನ್ ಆಯ್ತು. ಓಕೆ, ಸೊ ನನ್ನ ಮ್ಯಾನ್ಯುವಲ್ ಕ್ಯಾಲ್ಕುಲೇಷನ್ ಪ್ರಕಾರ ರಾಂಗ್ ಆಯ್ತು. ಸೊ ಸ್ವಿಚ್ 3 ಇಂದ ಸ್ವಿಚ್ 4ಗೆ ಹೋಗ್ತಾ ಇರೋದು ಡೆಸಿಗ್ನೇಷನ್ ಆಯ್ತು. ಓಕೆ, ಸೊ ವಿಲ್ಯಾನ್ ದಿಸ್ ಒನ್, ವಿಲ್ಯಾನ್ 100ಗೆ ಏನಾಯ್ತು, ವಿಲ್ಯಾನ್ 100ಗೆ ಈಥರ್ನೆಟ್ ಇದು ರೂಟ್ ಪೋರ್ಟ್ ಆಯ್ತು. ದಿಸ್ ಒನ್ ರೂಟ್ ಪೋರ್ಟ್, ಈಥರ್ನೆಟ್ 1/0 ಡೆಸಿಗ್ನೇಷನ್ ಆಯ್ತು. ಸೊ ಎಲ್ಲ ವಿಲ್ಯಾನ್ಗೆ ಸೇಮ್ ಆಯ್ತು ಇವಾಗ. ಸೊ ವಿಲ್ಯಾನ್ 110ಗೂ ಸೇಮ್ ಆಯ್ತು. ಸೊ ದಿಸ್ ಇಸ್ ಡೆಸಿಗ್ನೇಟೆಡ್ ಆಯ್ತು. ಓಕೆ, ಫೈನ್, ಡೆಸಿಗ್ನೇಟೆಡ್ ಆಯ್ತು. ದೆನ್ ಲೆಟ್ಸ್ ವೆರಿಫೈ ದಿಸ್ ಒನ್ ಸ್ವಿಚ್ 4. ಶೋ ಸ್ಪ್ಯಾನಿಂಗ್ ಟ್ರೀ. ಸೊ ಯಾ, ಸೊ ಇದರಲ್ಲಿ ನೋಡಿ, ಸೊ ಈಥರ್ನೆಟ್ 0/0 ದಿಸ್ ಇಸ್ ರೂಟ್ ಇದೆ, ಆಲ್ರೆಡಿ ರೂಟ್ ಇದೆ. ಸೊ ಈಥರ್ನೆಟ್ 1/0 ಇದು ಬ್ಲಾಕ್ ಆಯ್ತು, ಇದು ಟೋಟಲಿ ಬ್ಲಾಕ್ ಆಯ್ತು. ಈ ಕಡೆದು ಪೂರ್ತಿ ಬ್ಲಾಕ್ ಆಯ್ತು. ಓಕೆ, ಸೊ ಅಂದ್ರೆ ಇದು ಟ್ರಾಫಿಕ್ ಏನ್ ಮಾಡುತ್ತೆ ಅಂದ್ರೆ ಜಸ್ಟ್ ಲಿಸನ್ ಮಾಡುತ್ತೆ, ಬಟ್ ಫಾರ್ವರ್ಡ್ ಮಾಡಲ್ಲ, ಬ್ಲಾಕಿಂಗ್ ಸ್ಟೇಟ್ ಅಲ್ಲಿ ಇದೆ. ಸೊ ಲೆಟ್ಸ್ ಸೇ ಏನಾಗುತ್ತೆ ಅಂದ್ರೆ ಈ ಕಡೆಯಿಂದ ನಾನು ಟ್ರಾಫಿಕ್ ಇನಿಷಿಯೇಟ್ ಮಾಡ್ಕೊಂಡೆ ಅನ್ಕೊಳ್ಳಿ. ಸೊ ಲೈಕ್ ಪಿಂಗ್ ಪಿಂಗ್ ಮಾಡಿದೆ ಈ ಸ್ವಿಚ್ಗೆ. ಸೊ ಅವಾಗ ಈ ಕಡೆಯಿಂದ ಬಂತು ಅನ್ಕೊಳ್ಳಿ ಟ್ರಾಫಿಕ್, ಈ ಕಡೆಯಿಂದ ಬಂತು ಈ ಸ್ವಿಚ್ಗೆ ಬಂತು. ಸೊ ಇಲ್ಲಿವರೆಗೆ ಬರುತ್ತೆ ಅದು, ಬಟ್ ಇಲ್ಲಿ ಜಸ್ಟ್ ಈ ಪೋರ್ಟ್ ಏನ್ ಮಾಡುತ್ತೆ, ಜಸ್ಟ್ ಲಿಸನ್ ಮಾಡುತ್ತೆ ಟ್ರಾಫಿಕ್. ಇಲ್ಲಿಂದ ಈ ಕಡೆ ಫಾರ್ವರ್ಡ್ ಮಾಡಲ್ಲ. ಅಂದ್ರೆ ನಮ್ದು ಇಲ್ಲಿ ಬ್ಲಾಕ್ ಆಯ್ತು, ಅದು ಟ್ರಾಫಿಕ್ ಲೂಪ್ ಆಗಕ್ಕೆ ಚಾನ್ಸ್ ಬಿಡಲ್ಲ ಅದು. ಓಕೆ, ದಿಸ್ ಇಸ್ ದ ಸ್ಪ್ಯಾನಿಂಗ್ ಟ್ರೀ ಕಾನ್ಸೆಪ್ಟ್. ಸೊ ಇದು ಬ್ಲಾಕ್ ಆಗೋಯ್ತು. ಸೊ ಲೆಟ್ಸ್ ಸೇ ವೆರಿಫೈ ಮಾಡೋಣ ವಿಲ್ಯಾನ್ 100ಗೆ. ಸೊ ವಿಲ್ಯಾನ್ 100 ಸೇಮ್ ಆಯ್ತು ನೋಡಿ, ಇದು ರೂಟ್ ಪೋರ್ಟ್ ಆಯ್ತು. ಸೊ ಈ ಕಡೆ ಹೋಗ್ತಾ ಇರೋದು, ಈ ಕಡೆ ಹೋಗ್ತಾ ಇರೋದು ಆಲ್ಟರ್ನೇಟಿವ್ ಬ್ಲಾಕ್ ಆಯ್ತು. ಓಕೆ, ಸೊ ಬ್ಲಾಕ್ ಪೋರ್ಟ್, ಸೊ ದಿಸ್ ಸೈಡ್ ಇಸ್ ಬ್ಲಾಕ್. ಓಕೆ, ಸೊ ನಾನು ಮ್ಯಾನ್ಯುವಲಿ ಇಲ್ಲಿ ಹೇಳಿದಾಗ ನನ್ನ ಕಾನ್ಸೆಪ್ಟ್ ಸ್ವಲ್ಪ ಮಿಸ್ ಆಯ್ತು. ಸೊ ಯಾಕಂದ್ರೆ ಇವಾಗ ಇಲ್ಲಿ ನೋಡ್ಬೋದು, ಇಲ್ಲಿ ಕಾನ್ಸೆಪ್ಟ್ ಏನಾಗ್ತಾ ಇದೆ ಅಂದ್ರೆ ಈ 3 ಸ್ವಿಚ್ ನೋಡ್ತಾ ಇದೆ. ಸೊ 3 ಸ್ವಿಚ್ ಇಂದ ರೂಟ್ ಬ್ರಿಡ್ಜ್ಗೆ ನಾನು ರೀಚ್ ಆಗಕ್ಕೆ ಈ ಕಡೆಯಿಂದ ಪಾತು ಲಾಂಗ್ ಇದೆ, ಅದಕ್ಕೆ ನಾನೇನ್ ಮಾಡ್ತಾ ಇದ್ದೀನಿ, ಇದನ್ನ ಬ್ಲಾಕ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದೆ ಅದು. ಓಕೆ, ಸೊ ಈ ತರ ಕಾನ್ಸೆಪ್ಟ್ ಆಗ್ತಾ ಇದೆ. ಇಲ್ಲಿಂದ ನಮಗೆ ಇಲ್ಲಿ 100 ಆಗುತ್ತೆ, ಇಲ್ಲಿ 100 ಆಗುತ್ತೆ. ಸೊ ಪಾತ್ ಕಾಸ್ಟ್ ನಮ್ದು ಸೊ ಟೋಟಲ್ 200 ಆಗುತ್ತೆ. ಸೊ ಲೆಂತಿ ಆಗುತ್ತೆ. ಸೊ ಅವಾಗ ಅದು ಬ್ಲಾಕ್ ಮಾಡಿಬಿಡುತ್ತೆ. ಓಕೆ, ಸೊ ಆಲ್ಟರ್ನೇಟಿವ್ ಪಾತ್ ಇದು ನನಗೆ. ಸೊ ಆಲ್ಟರ್ನೇಟಿವ್ ಪಾತ್ ಬೇಕಾಗಿಲ್ಲ. ಸೊ ದಿಸ್ ದ ಕಾನ್ಸೆಪ್ಟ್. ಸೊ ಲೆಟ್ಸ್ ವೆರಿಫೈ. ಸೊ ಇವಾಗ ಏನ್ ಮಾಡೋಣ ಅಂದ್ರೆ, ಸೊ ಇವಾಗ ನೋಡ್ಬೋದು ಇದು ರೂಟ್ ಪೋರ್ಟ್ ಆಗಿದೆ, ಇದು ಬ್ಲಾಕ್ ಆಗಿದೆ. ಸೊ ಇದನ್ನ ಡೌನ್ ಮಾಡಿ ನೋಡೋಣ. ಈ ಪೋರ್ಟ್ ಡೌನ್ ಮಾಡಿದ್ರೆ ಈ ಪೋರ್ಟ್ ಏನಾಗುತ್ತೆ ಚೇಂಜಸ್ ಅಂತ, ಇದು ರೂಟ್ ಆಗುತ್ತಾ, ಡೆಸಿಗ್ನೇಟೆಡ್ ಆಗುತ್ತಾ, ಏನಾಗುತ್ತಾ ಅಂತ ನೋಡೋಣ. ಓಕೆ, ಸೊ ಸ್ವಿಚ್ 4 ಅಲ್ಲಿ ಇದೀನಿ ನಾನು. ಸೊ ಇದನ್ನ ಡೌನ್ ಮಾಡೋಣ. ಕಾನ್ಫಿಗ್ ಟರ್ಮಿನಲ್, ದೆನ್ ಇಂಟರ್ಫೇಸ್ ETH 0/0 ನಾನು ಡೌನ್ ಮಾಡ್ತಾ ಇದ್ದೀನಿ, ಅಂದ್ರೆ ಶಟ್ ಮಾಡ್ತಾ ಇದ್ದೀನಿ, ಶಟ್ ಡೌನ್, ದಟ್ಸ್ ಇಟ್. ಎಂಡ್. ಸೊ ಇವಾಗ ಸ್ಪ್ಯಾನಿಂಗ್ ಟ್ರೀ ನೋಡೋಣ. ಸೊ ಇಲ್ಲಿ ನನಗೆ ನೋಟಿಫಿಕೇಶನ್ ಬಂತು ಡೌನ್ ಆಯ್ತು ಅಂತ. ಓಕೆ, ಸೊ ಇವಾಗ ಸ್ಪ್ಯಾನಿಂಗ್ ಟ್ರೀ ಲೆಟ್ಸ್ ವೆರಿಫೈ. ಸೊ ಇವಾಗ ನೋಡ್ಬೋದು ವಿಲ್ಯಾನ್ 1. ಸೊ ಇದು ರೂಟ್ ಬ್ರಿಡ್ಜ್ ನಮಗೆ ಸೇಮ್ ತೋರಿಸ್ತಾ ಇದೆ. ಸ್ವಿಚ್ 1 ನಮಗೆ ರೂಟ್ ಬ್ರಿಡ್ಜು, ಯಾಕಂದ್ರೆ 1000 ಮ್ಯಾಕು, ಅಲ್ಲಿಂದ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಓಕೆ, ದಿಸ್ ಇಸ್ ದ ಸ್ವಿಚ್ 1. ಸೊ ದೆನ್ ಇವಾಗ ಈಟರ್ನೆಟ್ 1/0, 1/0 ನಮ್ದು ಯಾವುದು ಇದು. ಸೊ ಏನಾಯ್ತು, ಇದು ರೂಟ್ ಪೋರ್ಟ್ ಆಯ್ತು. ಓಕೆ, ಸೊ ಎಲ್ಲ ಸ್ವಿಚ್ಗೂ ಅಷ್ಟೇ, ಇಲ್ಲ ಎಲ್ಲ ವಿಲ್ಯಾನ್ಗೂ ಸೇಮ್ ಆಗುತ್ತೆ. ಈಥರ್ನೆಟ್ 1/0 ನಮಗೆ ರೂಟ್ ಆಯ್ತು.
ಓಕೆ, ಸೊ ಇದು ಟೋಟಲಿ ಡೌನ್ ಆಗಿದೆ, ನಮಗೆ ತೋರಿಸ್ತಾನೆ ಇಲ್ಲ ನೋಡ್ಬೋದು ಇವಾಗ. ಈಥರ್ನೆಟ್ 0/0 ಇಲ್ವೇ ಇಲ್ಲ, ತೋರಿಸ್ತಾನೆ ಇಲ್ಲ. ಓಕೆ, ಸೊ ದೆನ್ ಸ್ವಿಚ್ 3 ಅಲ್ಲಿ ನೋಡೋಣ. ಈ ಪೋರ್ಟ್ ಅವಾಗ ಡೆಸಿಗ್ನೇಷನ್ ಅಲ್ಲಿ ಇತ್ತು, ಸೊ ಇವಾಗ ಏನಾಗಿದೆ ನೋಡೋಣ. ಶೋ ಸ್ಪ್ಯಾನಿಂಗ್ ಟ್ರೀ. ಸೊ ಇವಾಗ ಇಲ್ಲಿ, ಸೊ ಈಥರ್ನೆಟ್ 0/0 ಬೈ ಡಿಫಾಲ್ಟ್ ರೂಟ್ ಆಗಿದೆ. ಈಥರ್ನೆಟ್ 1/0 ಇದೇನಾಗಿದೆ, ಸೇಮ್ ಇದೆ, ಡೆಸಿಗ್ನೇಷನ್ ಅಲ್ಲೇ ಇದೆ. ಯಾಕಂದ್ರೆ ಆಲ್ರೆಡಿ ಇದರಲ್ಲಿ ಒಂದು ರೂಟ್ ಬೋರ್ಡ್ ಇದೆ. ಸೊ ಅದು ಇದು ಸೆಕೆಂಡ್ ಡೆಸಿಗ್ನೇಷನ್ ಆಗಿರುತ್ತೆ ಬೈ ಡಿಫಾಲ್ಟ್ ಆಗಿ. ಸೊ ಇದೇನ್ ಮಾಡ್ತಾ ಇದೆ, ಸೊ ಲೆಟ್ಸ್ ಸೇ ಇವಾಗ ನಾನು ಸ್ವಿಚ್ 4 ಇಂದ ಟ್ರಾಫಿಕ್ ಇನಿಷಿಯೇಟ್ ಮಾಡ್ಕೊಂಡು ಅನ್ಕೊಂಡ್ರಿ. ಸೊ ಹೆಂಗಾಗುತ್ತೆ, ಇಲ್ಲಿ ಡೆಸಿಗ್ನೇಷನ್ ಪೋರ್ಟ್ಗೆ ಹೋಗುತ್ತೆ. ಸೊ ಡೆಸಿಗ್ನೇಟೆಡ್ ಪೋರ್ಟ್ ಏನ್ ಮಾಡುತ್ತೆ, ಲಿಸನ್ ಮಾಡುತ್ತೆ, ಫಾರ್ವರ್ಡ್ ಮಾಡುತ್ತೆ. ಓಕೆ, ಸೊ ಇದೇನು ಟ್ರಾಫಿಕ್ ಬಂದಿದ್ದು ಈ ಕಡೆ ಫಾರ್ವರ್ಡ್ ಮಾಡುತ್ತೆ, ಈ ರೂಟ್ ಪೋರ್ಟ್ ಏನ್ ಮಾಡುತ್ತೆ, ಸ್ವಿಚ್ 1ಗೆ ಫಾರ್ವರ್ಡ್ ಮಾಡುತ್ತೆ ಟ್ರಾಫಿಕ್. ಸೊ ದಿಸ್ ಇಸ್ ದ ಕಾನ್ಸೆಪ್ಟ್. ಸೊ ಎಲ್ಲ ವಿಲನ್ಗೆ ಸೇಮೇ ಆಗುತ್ತೆ ಇವಾಗ. ಸೊ ನೋಡ್ಬೋದು, ಇದು ಡೆಸಿಗ್ನೇಷನ್ ಆಯಿತು, 0/0 ನಮಗೆ ರೂಟ್ ಆಯಿತು. ಓಕೆ, ಸೊ ಸೇಮ್ ಕಾನ್ಸೆಪ್ಟ್. ಸೊ ಇವಾಗ ಏನು ಮಾಡೋಣ ಅಂದರೆ, ಸೊ ಇದನ್ನು ವಾಪಸ್ ಎನೇಬಲ್ ಮಾಡೋಣ, ಇದನ್ನು ಡಿಸೇಬಲ್ ಮಾಡಿ ನೋಡೋಣ. ಸ್ವಿಚ್ 3 ಅಲ್ಲಿ 0/0 ಡಿಸೇಬಲ್ ಮಾಡೋಣ ನೋಡೋಣ. ಓಕೆ, ಸೊ ಆವಾಗ ಏನು ಕಾನ್ಸೆಪ್ಟ್ ಆಗುತ್ತೆ. ಸೊ ಇದು ಡೆಸಿಗ್ನೇಷನ್ ಇದೆಯಲ್ಲ, ಸೊ ಇದು ಏನಾಗುತ್ತೆ ನೋಡೋಣ. ಸೊ 4 ಅಲ್ಲಿ ಎನೇಬಲ್ ಮಾಡೋಣ. ಕಾನ್ಫಿಗ್ ಟರ್ಮಿನಲ್, ಇಂಟರ್ಫೇಸ್ ETH 0/0ನ ಎನೇಬಲ್ ಮಾಡ್ತಾ ಇದ್ದೀನಿ. ನೋ ಶಟ್, ಸೊ ಎನೇಬಲ್ ಆಯಿತು. ದೆನ್ ಗೋ ಟು ದ ಸ್ವಿಚ್ 3 ಆ್ಯಂಡ್ ಇದನ್ನು ಡಿಸೇಬಲ್ ಮಾಡೋಣ. ಕಾನ್ಫಿಗ್ ಟರ್ಮಿನಲ್, interface ETH 0/0 shut down. Okay, so let's verify show spanning tree. ಸೊ ಇಲ್ಲಿ ನೋಡ್ಬೋದು, ಇದು ಡಿಸೇಬಲ್ ಆದಾಗ 0/0 ಇದು ನಮಗೆ ಡೆಸಿಗ್ನೇಟೆಡ್ ಆಯಿತು. ಜಸ್ಟ್ ಅ ಮಿನಿಟ್, ಶೋ ಸ್ಪ್ಯಾನಿಂಗ್ ಟ್ರೀ. ಸೊ ಇಲ್ಲಿ ಒಂದು ಅಬ್ಸರ್ವ್ ಮಾಡಿದ್ರೆ ನೀವು ಇವಾಗ. ಸೊ ನಾನೇನು ಮಾಡಿದೆ, ವೆರ್ ಇಸ್ ದ್ಯಾಟ್, ಸೊ ದಿಸ್ ಇಸ್ ದ ಒನ್ ರೈಟ್, ಯಾ. ಸೊ ನಾನಿಲ್ಲಿ ಶಟ್ ಡೌನ್ ಮಾಡಿದಾಗ ಇಮ್ಮಿಡಿಯೇಟ್ಲಿ ಶೋ ಸ್ಪ್ಯಾನಿಂಗ್ ಟ್ರೀ ಮಾಡಿದೆ. ಅವಾಗ ನನ್ಗೆ ಏನು ತೋರಿಸ್ತು ಇಲ್ಲಿ, ಈ ಪೋರ್ಟು ಶಟ್ ಡೌನ್ ಆಯ್ತು, ತೋರಿಸ್ಲೇ ಇಲ್ಲ. ಓಕೆ, ಬಟ್ ಈಥರ್ನೆಟ್ 1/0 ಏನು ತೋರಿಸ್ತಾ ನನಗೆ, ಡೆಸಿಗ್ನೇಷನ್ನೇ ತೋರಿಸ್ತು. ಸೊ ಈ ಕಾನ್ಸೆಪ್ಟ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಸೊ ಯಾಕಂದ್ರೆ ನಾನು ಹೇಳ್ದಂಗೆ ನಾರ್ಮಲ್ STP ಏನು ಮಾಡ್ತಾ ಇದೆ, ಟೈಮ್ ತಗೋತಾ ಇದೆ. ಸೊ ಇಮಿಡಿಯೇಟ್ಲಿ ಅದನ್ನ ಟೊಪಾಲಜಿಸ್ ಅಲ್ಲಿ ಚೇಂಜಸ್ ಮಾಡ್ತಾ ಇಲ್ಲ, ಅಂದ್ರೆ ರೂಟ್ ಪೋರ್ಟ್ಗೆ ಕನ್ವರ್ಟ್ ಮಾಡ್ತಾ ಇಲ್ಲ, ಇದು ಟೈಮ್ ತಗೊಂತು. ಸೊ ಡೆಸಿಗ್ನೇಟೆಡ್ನೇ ತೋರಿಸ್ತು. ಸೊ ಆಮೇಲೆ ಮತ್ತೊಮ್ಮೆ ನಾನು ಏನು ಮಾಡಿದೆ, ಮತ್ತೊಮ್ಮೆ ಸ್ವಲ್ಪ ಟೈಮ್ ಬಿಟ್ಟು ಶೋ ಸ್ಪ್ಯಾನಿಂಗ್ ಟ್ರೀ ಮಾಡಿದೆ. ಅವಾಗ ನೋಡ್ಬೋದು ಅದು ಆ ಈಥರ್ನೆಟ್ 1/0 ಇದೆಲ್ಲ. ಸೊ ಆವಾಗ ರೂಟ್ ಆಯಿತು. ಅಂದ್ರೆ ಏನ್ ಮಾಡ್ತಾ ಇದೆ ಇದು, ಸ್ಪ್ಯಾನಿಂಗ್ ಟ್ರೀ ನಮ್ದು ಸ್ವಲ್ಪ ಟೈಮ್ ತಗೋತಾ ಇದೆ ಚೇಂಜಸ್ ಆಗಕ್ಕೆ, ಟೊಪಾಲಜಿಲಿ ಚೇಂಜಸ್ ಆಗುತ್ತೆ. ಅದಕ್ಕೆ ನಾವು ಅನ್ನೋದು ಸ್ಲೋ ಅನ್ನೋದು. ಓಕೆ, ಸೊ ನಾರ್ಮಲ್ ಸ್ಪ್ಯಾನಿಂಗ್ ಟ್ರೀ ಯಾರು ಯೂಸ್ ಮಾಡಲ್ಲ. ಸೊ ಜಾಸ್ತಿ ಯಾರು ಯೂಸ್ ಮಾಡ್ತಾರೆ, RSTPನೇ ಯೂಸ್ ಮಾಡ್ತಾರೆ. ಓಕೆ, ಅಂದ್ರೆ ರ್ಯಾಪಿಡ್ ಸ್ಪ್ಯಾನಿಂಗ್ ಟ್ರೀನೇ ಯೂಸ್ ಮಾಡ್ತಾರೆ, ಸೆಕೆಂಡ್ ಒನ್. ಸೊ ಅಂದ್ರೆ ಟೊಪಾಲಜಿ ಚೇಂಜಸ್ ಇಮಿಡಿಯೇಟ್ಲಿ ಆಗಲಿ ಅಂತ. ಓಕೆ, ಸೊ ಇದನ್ನೊಂದು ಅಬ್ಸರ್ವೇಷನ್ ನೋಡಿ. ಸೊ ಇವಾಗ ನಾನು ಹೇಳ್ದಂಗೆ, ಸೊ ಈ ಪೋರ್ಟು ರೂಟ್ ಪೋರ್ಟ್ ಆಯಿತು. ಸೊ ಇದು ಡೆಸಿಗ್ನೇಷನ್ ಆಗುತ್ತೆ, ಸೊ ಇದು ರೂಟ್ ಪೋರ್ಟ್ ಆಗುತ್ತೆ. ಸೊ ಟ್ರಾಫಿಕ್ ಹಿಂಗೆ ಫಾರ್ವರ್ಡ್ ಆಗುತ್ತೆ. ಓಕೆ, ಸೊ ಓಕೆ ಫೈನ್. ಯಾ, ಸೊ ಇಲ್ಲಿವರೆಗೆ ಕ್ಲಿಯರ್ ಆಯ್ತಲ್ಲ. Let me enable that interface. Interface ETH 0/0, no shit. Okay, so right. ಸೊ ಇವಾಗ ಅದೇ ರೌಟ್ ಮತ್ತೆ ಡೆಸಿಗ್ನೇಷನ್ ಪೋರ್ಟ್ ಹೇಳಿದ್ರಲ್ಲ. ಹ್ಮ್ ರೂಟ್ ಪೋರ್ಟ್ ಡೆಸಿಗ್ನೇಷನ್ ಪೋರ್ಟ್. ಆ ಅಂದ್ರೆ ಏನ್ ಡಿಫ್ರೆನ್ಸ್ ಅದು ಎರಡು? ಯಾ, ಸೊ ಇವಾಗ ಲೆಟ್ಸ್ ಸೇ, ಸೊ ಇದರಲ್ಲಿ ನೋಡ್ಬೋದು, ಇವಾಗ ರೂಟ್ ಪೋರ್ಟ್ ಅಂದ್ರೆ, ಸೊ ಏನ್ ಮಾಡುತ್ತೆ ಅಂದ್ರೆ, ಇವಾಗ ನಾನು ಟ್ರಾಫಿಕ್ ಇಲ್ಲಿಂದ ಇನಿಷಿಯೇಟ್ ಮಾಡ್ತಾ ಇದ್ದೀನಿ, ಸೊ ಸ್ವಿಚ್ 4 ಇಂದ. ಸೊ ಇವಾಗ ಸದ್ಯಕ್ಕೆ ನನಗೆ ಸ್ವಿಚ್ 4ಗೆ ಇದು ರೂಟ್ ಪೋರ್ಟ್ ಇದೆ. ಓಕೆ, ಸೊ ಇದು ಬ್ಲಾಕ್ ಇದೆ, ಸೊ ಇದು ಡೆಸಿಗ್ನೇಟೆಡ್ ಇದೆ, ಇದು ರೂಟ್ ಪೋರ್ಟ್ ಇದೆ. ಸೊ ಇಲ್ಲಿಂದ ನಾನು ಟ್ರಾಫಿಕ್ ಇನಿಷಿಯೇಟ್ ಮಾಡಿದ್ರೆ ಫಸ್ಟ್ ಪ್ರಿಯಾರಿಟಿ ಏನು ತಗೊಳುತ್ತೆ, ಅದು ರೂಟ್ ಪೋರ್ಟ್ ತಗೊಳುತ್ತೆ.
ಟ್ರಾಫಿಕ್ ನನಗೆ ರೂಟ್ ಪೋರ್ಟ್ ಇಂದ ಹೋಗ್ಬೇಕು. ಓಕೆ, ಓಕೆ. ಇಲ್ಲಿ ಅಂತೂ ಬ್ಲಾಕ್ ಇದೆ, ಇಲ್ಲಿಂದ ಹೋಗಕ್ ಚಾನ್ಸೇ ಇಲ್ಲ. ಓಕೆ, ಸೊ ಇಲ್ಲಿಂದಾನೇ ಹೋಗುತ್ತೆ. ಸೊ ಇನ್ ಕೇಸ್ ಈ ಸ್ವಿಚ್ ಅಲ್ಲಿ, ಸೊ ಈ ಸ್ವಿಚ್ ಅಲ್ಲಿ ಏನಾಗುತ್ತೆ, ಇದು ಡೆಸಿಗ್ನೇಟೆಡ್ ಇದೆ. ಸೊ ಟ್ರಾಫಿಕ್ ಇಲ್ಲಿಂದಾನೇ ಹೋಗ್ಬೋದು, ಕರೆಕ್ಟಾ? ಹ್ಮ್. ಫಾರ್ವರ್ಡ್ ಮಾಡುತ್ತೆ. ಸೊ ಅಂತ ಕೇಸಸ್ ಅಲ್ಲಿ ಏನ್ ಮಾಡುತ್ತೆ, ಪ್ರಿಯಾರಿಟಿ ಫಸ್ಟ್ ರೂಟ್ ಪೋರ್ಟ್ ತಗೊಳುತ್ತೆ. ಸೊ ರೂಟ್ ಪೋರ್ಟ್ ಅಂದ್ರೆ ಓಕೆ. ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗು. ನನಗೆ ಪಾತ್ ಕಾಸ್ಟ್ ಕಮ್ಮಿ ಇದೆ, ಈಸಿಯಾಗಿ ನಾನು ರೀಚ್ ಆಗ್ಬೋದು, ಫಾಸ್ಟರ್ ಆಗಿ ರೀಚ್ ಆಗ್ಬೋದು, ಸಿಂಪಲ್. ಡೆಸಿಗ್ನೇಟೆಡ್ ಇಂದ ಹೋದ್ರೆ ಲಾಂಗ್ ಇರುತ್ತೆ ಪಾತ್. ಹೌದು. ಓಕೆ, ಸೊ ಇದು ಡಿಫ್ರೆನ್ಸ್, ಮೇನ್ ಡಿಫ್ರೆನ್ಸ್ ಅಂದ್ರೆ. ಓಕೆ. ಓಕೆ, ಒನ್. ಸೊ ಇವಾಗ ನಾವು ನಾರ್ಮಲ್ ಎಸ್ ಟಿ ಪಿ ರನ್ ಆಗ್ತಾ ಇದೆ. ಸೊ ಎಸ್ ಟಿ ಪಿ ಚೇಂಜ್ ಮಾಡಿ ನೋಡೋಣ. ಕಾನ್ಫಿಗ್ ಟರ್ಮಿನಲ್, ಸ್ಪ್ಯಾನಿಂಗ್ ಟ್ರೀ, ಮೋಡ್ ಕ್ವೆಶನ್ ಮಾರ್ಕ್. ಸೊ ನಮ್ಮ ಹತ್ರ ಎಮ್ ಎಸ್ ಟಿ ಇದೆ, ಪಿ ವಿ ಎಸ್ ಟಿ ಇದೆ, ರ್ಯಾಪಿಡ್ ಪರ್ ವಿಲನ್ಸ್ ಇದೆ. ಸೊ ಆರ್ ಎಸ್ ಟಿ ಪಿ, ಆರ್ ಎಸ್ ಟಿ ಪಿ ಇಲ್ಲ ನಮಗೆ ಇಲ್ಲಿ. ರ್ಯಾಪಿಡ್ ಪರ್ ವಿಲನ್ ಇದೆ, ಸ್ಪ್ಯಾನಿಂಗ್ ಟ್ರೀ. ಸೊ ಈ ಸ್ವಿಚ್ ಸಪೋರ್ಟ್ ಮಾಡಲ್ಲ ಅದು ಆರ್ ಎಸ್ ಟಿ ಪಿ, ಐ ಗೆಸ್. ಆರ್ ಎಸ್ ಟಿ ಪಿ ಇಸ್ ನಾಟ್ ಸಪೋರ್ಟಿಂಗ್. ಓಕೆ, ಸೊ ಲೀವ್ ಇಟ್. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ ಆರ್ ಎಸ್ ಟಿ ಪಿ ಯಾವ ತರ ಸ್ಪೀಡ್ ಆಗುತ್ತೆ ಅಂತ. ಸೊ ಇವಾಗ ಏನ್ ಮಾಡೋಣ ಅಂದ್ರೆ, ಸೊ ಜಸ್ಟ್ ಒಂದು ಇಂಟರ್ಫೇಸ್ ಎನೇಬಲ್ ಮಾಡಿ ಚೆಕ್ ಮಾಡಿದ್ವಿ ನಾವು. ಸೊ ಈ ರಿಮೈನಿಂಗ್ 3 ಇಂಟರ್ಫೇಸ್ ಎನೇಬಲ್ ಮಾಡಿ ಚೆಕ್ ಮಾಡೋಣ. ಓಕೆ, ಕಾನ್ಫಿಗ್ ಟರ್ಮಿನಲ್, ಇಂಟರ್ಫೇಸ್, ರೇಂಜ್. ಸೊ ಸಾರಿ, ಮಾಡೋಣ ಅಂದ್ರೆ ಡೂ ಶೋ ರನ್ನಿಂಗ್ ಇಂಟರ್ಫೇಸ್ ETH 1/0. ಸೊ ನಮಗೆ ಇದನ್ನ ಕಾಪಿ ಮಾಡಕ್ಕೆ ಯೂಸ್ ಆಗುತ್ತೆ. ಓಕೆ, ಸೊ ಒಂದೇ ಸತಿ ಕಾನ್ಫಿಗರ್ ಮಾಡೋಣ. ಕಾನ್ಫಿಗ್ ಟರ್ಮಿನಲ್, ಸಾರಿ ಆಲ್ರೆಡಿ ಐ ಮೀನ್ ದರ್. ಇಂಟರ್ಫೇಸ್ ರೇಂಜ್, ರೇಂಜ್ ಕಮಾಂಡ್ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ನಾನು, ರೇಂಜ್ ಸೆಲೆಕ್ಟ್ ಮಾಡೋಕ್ಕೆ. ಇಥರ್ನೆಟ್ 1 ಇಂದ, ಸೊ ಟೋಟಲ್ 3 ಇಂಟರ್ಫೇಸ್, ಟೋಟಲ್ 3. ಎಂಟರ್. ಸೇಮ್ ಕಾಪಿ ಮಾಡ್ತೀನಿ, ಪೇಸ್ಟ್ ಮಾಡ್ತೀನಿ. ಓಕೆ, ಶಟ್ ನೋ ಶಟ್ ಮಾಡ್ತೀನಿ. ಶಟ್ ನೋ ಶಟ್ ಅಂದರೆ ಶಟ್ ಡೌನ್ ಎನೇಬಲ್ ಮಾಡ್ತಾ ಇದ್ದೀನಿ, ವಾಪಸ್ ಎನೇಬಲ್ ಮಾಡ್ತಾ ಇದ್ದೀನಿ ಎಂದು. ಓಕೆ, ಸೊ ಅಟ್ ಎ ಟೈಮ್ ಈ 4 ಇಂಟರ್ಫೇಸ್ ಎನೇಬಲ್ ಆಗುತ್ತೆ, ಕಾನ್ಫಿಗರೇಷನ್ ಆಗುತ್ತೆ. ದಟ್ಸ್ ಇಟ್. ಸೊ ಸೇಮ್ ಏನು ಪ್ರೊಸೀಜರ್ ಫಾಲೋ ಮಾಡ್ತೀನಿ ಫೋರ್ ಸ್ವಿಚ್ 4 ಅಲ್ಲಿ. ಕಾನ್ಫಿಗ್ ಟರ್ಮಿನಲ್, ಸೊ ಇಂಟರ್ಫೇಸ್ ಏನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ, 1/0 ಇಂದ 3, 1/0 ಇಂದ 3. ದೆನ್ ಸೇಮ್ ಕಾನ್ಫಿಗರೇಷನ್ 3 ಇಂದ ತಗೊಂಡು ಕಾಪಿ ಮಾಡ್ತೀನಿ. ಸೊ ಸೇಮ್ ಕಾನ್ಫಿಗರೇಷನ್, ಕಾಪಿ, ಪೇಸ್ಟ್, ದೆನ್ ಶಟ್ ನೋ, ನೋ ಶಟ್. ಸೊ both switches configuration is done. ಓಕೆ, ಫೈನ್. ಸೊ ಇವಾಗ ಈ ಎಲ್ಲ ಪೋರ್ಟ್ ಎನೇಬಲ್ ಆಗಿದೆ. ಸೊ ಈ ಪೋರ್ಟಲ್ಲಿ ನೋಡೋಣ ಯಾವ್ದು ಬ್ಲಾಕ್ ಆಗಿದೆ, ಯಾವ ಡೆಸಿಗ್ನೇಷನ್ ಇದೆ. ಸೊ ಲೆಟ್ಸ್ ವೆರಿಫೈ ಇಟ್. ಸೊ ಶೋ ಇಂಟರ್ಫೇಸ್ ಸ್ಟೇಟಸ್, ಫಸ್ಟ್ ಸ್ಟೇಟಸ್ ನೋಡೋಣ. ಓಕೆ, ಸೊ ಆಲ್ ಆರ್ ಅಪ್. ಶೋ ಐ ಪಿ ಇಂಟರ್ಫೇಸ್ ಬ್ರೀಫ್. ಸೊ ಹಿಯರ್ ಐ ಕ್ಯಾನ್ ಸಿ ಆಲ್ ಆರ್ ಅಪ್, ಫೈನ್, looks good. Then show interface status, sorry, status. So all 4 ports trunk. Then show IP interface brief. So all ports up. Okay, status up, then protocol up. All good. So then let's verify. Show spanning tree. I'm in switch 3 now. So spanning tree. Okay. Spanning tree. Root port to this one, 0/0. Then these all are designated. These all are designated. So for all VLAN, similar. All are designation 0/0 root port. So let's go to this one. Show spanning tree. So here similar. This one is root and these all are blocking state. Okay, these all are blocking state. Simple. Then yeah. So
ಇವಾಗ ಏನು ಮಾಡೋಣ ಅಂದರೆ ನಮ್ಮ ಹತ್ರ ಶೋ ವಿಲಾನ್ ಬ್ರೀಫ್. ನಮ್ಮ ಹತ್ರ ವಿಲಾನ್ಸ್ ಎಷ್ಟಿದಾವು? ಟೋಟಲ್ 4 ಇದಾವೆ. ಸೊ ಎಲ್ಲ ವಿಲಾನ್ಸ್ಗೆ 0/0 ರೂಟ್ ಆಗ್ತಾ ಇದೆ, ಕರೆಕ್ಟಾ? ಸೊ ನಾವೇನು ಟ್ರೈ ಮಾಡೋಣ ಅಂದರೆ, ಸೊ ಲೆಟ್ಸ್ ಸೇ ವಿಲಾನ್ 100 ರೂಟ್ ಪೋರ್ಟ್ ಇದಾಗಬಾರ್ದು, ರೂಟ್ ಪೋರ್ಟ್ ಇಲ್ಲಿ ಯಾವುದಾದ್ರೂ ಆಗಬೇಕು. ಓಕೆ, ಸೊ ಟ್ರೈ ಮಾಡೋಣ. ಸೊ ಅದಕ್ಕೆ ನೋಡೋಣ ಅಂದರೆ ಸ್ವಿಚ್ದು ಪ್ರಿಯಾರಿಟಿ ಚೇಂಜ್ ಮಾಡಿ ನೋಡೋಣ, ಸೊ ಏನಾದರೂ ಚೇಂಜಸ್ ಆಗುತ್ತಾ ಅಂತ. ಓಕೆ, ಕಾನ್ಫಿಗ್ ಟರ್ಮಿನಲ್, ದೆನ್ ಸೊ ಇದರದ್ದು ವಿಲ್ಯಾನ್ 100ದು ಪ್ರಿಯಾರಿಟಿ ಏನಿದೆ? ದಿಸ್ ಇಸ್ ದ ಪ್ರಿಯಾರಿಟಿ. ನೋ, ದಿಸ್ ಇಸ್ switch 1 priority. So then this is our this switch priority 78. Okay, then let's configure spanning tree. Sorry, and to go to the VLAN interface, VLAN, this one 100. Okay, spanning tree, question mark. So I have spanning tree, BPD guard, cost guard, priority is there, port priority. Then so here increment of 0 to 195. Connection closed. Connection closed. Oh shit. Reconnecting. Oh, sorry, sound is breaking. Just a minute. Am I audible now? Yes, yes. Okay, fine. So spanning tree priority particular VLAN. Now let's exit spanning tree question mark. So transmit login extension ether channel transmit. No, this switch doesn't support this one. Okay. Okay. Spanning tree VLAN 100 question mark priority, then question mark. So the current priority of this 100 VLAN is what? 100 VLAN is this one, 3278. Sorry, not this one, 100 VLAN 32868. Okay, 32 this one, question mark 32. Let's say 4000. 96 question mark enter. Okay, so VLAN 100 priority is what? 4096. So ಯಾವ ಸ್ವಿಚ್ ಅಲ್ಲಿ? ಸ್ವಿಚ್ 3 ಅಲ್ಲಿ. Okay, so then switch sorry, switch 4 ಅಲ್ಲಿ this one, then switch 3. This is old priority. So let's old priority ನ ಮೆನ್ಷನ್ ಮಾಡೋಣ, ಸೊ ಕಂಪೇರ್ ಮಾಡಕ್ ಈಸಿ ಆಗುತ್ತೆ. VLAN 100, this is our old priority. Okay, switch 4. So switch 4 is fine. And right, switch 4 ದು changes ಮಾಡಿದೀವಿ ನಾವು. This is new priority. Okay, switch 4. Then move to switch 3. Config terminal. Okay, spanning tree VLAN
100, then priority. Let's do higher one. Okay, let's say 4000. 98. Sorry, oh, 96. So highest one, this one. 81, this I can assign. Okay, this is the copy switch 3. This is new priority for this. Then what is the old priority for 100 VLAN? For 100 VLAN, this is the older one. This is old one. Okay, so then fine and write. Then go to the switch one, enable. Mm, okay, first let's verify the status. Show spanning tree for 100 VLAN. Can I spanning tree VLAN 100? Okay, so only 100 VLAN compare ಮಾಡೋಣ. So 100 VLAN 100. Okay, VLAN 100. So now all designated ports. So ಬಿಫೋರ್ ಇವಾಗ ನೋಡಿ ವಿಲ್ಯಾನ್ 100ಗೆ. ಸೊ ಇದು ವಿಲ್ಯಾನ್ 100 ಎಲ್ಲಿ ಹೋಯ್ತು, ಅದು ಸ್ವಿಚ್ 4 ಅಲ್ಲಿ ಮೇಲ್ಗಡೆ ಉಳಿತು. ಸಾರಿ, ವಿಲ್ಯಾನ್ 100, ದಿಸ್ ಇಸ್ ದ ಒನ್. ಸೊ ವಿಲ್ಯಾನ್ 100ಗೆ ರೂಟ್ ಪೋರ್ಟ್ ಯಾವ್ದಿತ್ತು? ಸೊ ಸ್ವಿಚ್ 4 ಇಂದ ವಿಲ್ಯಾನ್ 100ಗೆ ರೂಟ್ ಪೋರ್ಟ್ ಈಥರ್ನೆಟ್ 0/0 ಇತ್ತು. ಓಕೆ, ಸೊ ಇವಾಗ ಏನಾಗಿದೆ ಅಂದ್ರೆ ಈ ವಿಲ್ಯಾನ್ 100ಗೆ ರೂಟ್ ಬ್ರಿಡ್ಜೇ ಚೇಂಜ್ ಆಯ್ತು. ಯಾಕಂದ್ರೆ ಇವಾಗ ಇದರದ್ದು ಪ್ರಿಯಾರಿಟಿ ಲೋವೆಸ್ಟ್ ಆಯ್ತು ಕಂಪೇರ್ ಟು ಸ್ವಿಚ್ 1. ಸೊ ಇಲ್ಲಿ ನಿಮಗೆ ಇವಾಗ ಕನ್ಫ್ಯೂಸ್ ಹೊಡೆಯುತ್ತೆ. ಮ್ಯಾಕ್ಸಿಮೈಸ್ ಮಾಡ್ತೀನಿ. ಓಕೆ, ಸೊ ಸ್ವಿಚ್ 1, ಸ್ವಿಚ್ 4. ಓಕೆ, ಸೊ ಸ್ವಿಚ್ 1 ಇವಾಗ ಶೋ ಸ್ಪ್ಯಾನಿಂಗ್ ಟ್ರೀ ಎಲ್ಲಿ ಹೋಯ್ತು, ಅದು ಆಲ್ರೆಡಿ ಇದೆ ಅನ್ಸುತ್ತೆ 100. ಸೊ ವಿಲ್ಯಾನ್ 1, ವೆರಿ ವಿಲ್ಯಾನ್ 100. ಹಾ, ಸ್ವಿಚ್ 1 ಅಲ್ಲಿ ಏನಿತ್ತು ಅಂದ್ರೆ 32868 ಇತ್ತು. ಓಕೆ, ಸೊ ಇವಾಗ ನಾವು ಏನ್ ಮಾಡಿದೀವಿ, ಇಲ್ಲಿ ಕಮ್ಮಿ ಮಾಡಿದೀವಿ ವಿಲ್ಯಾನ್ 100ಗೆ. ಸ್ವಿಚ್ 4 ಅಲ್ಲಿ ಕಮ್ಮಿ ಮಾಡಿದೀವಿ, 4000 ಮಾಡಿದೀವಿ. ಸೊ ಇಲ್ಲಿ ಏನಿದೆ, 32,000 ಇದೆ. ಸೊ ಇವಾಗ ಏನಾಗುತ್ತೆ, ಸ್ವಿಚ್ ನೋಡುತ್ತೆ ಯಾವುದು ಕಮ್ಮಿ ಇದೆ. ಈ ವಿಲ್ಯಾನ್ಗೆ ಕಮ್ಮಿ ಇರೋದು ಸ್ವಿಚ್ 4. ಅವಾಗ ಇದು ರೂಟ್ ಬ್ರಿಡ್ಜ್ ಆಯ್ತು ಸ್ವಿಚ್ಗೆ. ಓಕೆ, ಸೊ ಇದು ಏನಾಯ್ತು ಇವಾಗ, ನಾರ್ಮಲ್ ಆಯ್ತು, ನಾರ್ಮಲ್ ಸ್ವಿಚ್ ಆಯ್ತು, ಅಂದ್ರೆ ನಾನ್ ರೂಟ್ ಸ್ವಿಚ್ ಆಯ್ತು ಇವಾಗ. ಸೊ ಯಾವಾಗಲೂ ನಮಗೆ ರೂಟ್ ಬ್ರೀಚ್ ಆದಾಗ ಎಲ್ಲ ಪೋರ್ಟು ಡೆಸಿಗ್ನೇಟೆಡ್ ಅಲ್ಲಿ ಇರುತ್ತೆ. ಗಾಟ್ ಇಟ್. ಬಟ್ ರಿಮೈನಿಂಗ್ ವಿಲ್ಯಾನ್ ನೋಡಿದ್ರೆ ನಾವು, ಸೊ ವಿಲ್ಯಾನ್ 110 ನೋಡಿದ್ರೆ 110ಗೆ ಏನಿದೆ, ರೂಟ್ 4 0/0ನೇ ಇದೆ. ಅಂದ್ರೆ ರೂಟ್ ಬ್ರಿಡ್ಜ್ ಯಾವ್ದಿದೆ, ಸ್ವಿಚ್ 1 ಇದೆ. ಬಟ್ ಓನ್ಲಿ ವಿಲ್ಯಾನ್ 100ಗೆ ಮಾತ್ರ ಚೇಂಜ್ ಆಯ್ತು. ಓಕೆ, ಸೊ ಈ ಕಾನ್ಸೆಪ್ಟ್ ನಿಮಗೆ ಯಾವಾಗ ಯೂಸ್ ಆಗುತ್ತೆ ಅಂದ್ರೆ, ಲೆಟ್ಸ್ ಸೇ ನಮ್ಮ ಹತ್ರ ಸ್ವಿಚ್ 1 ಇದೆ, ಇಲ್ಲಿಂದ ಇಂಟರ್ನೆಟ್ ಮೇಲೆ ಹೋಗ್ತಾ ಇದೀವಿ ನಾವು. ಟೊಪಾಲಜಿ ತಗೋತೀನಿ ಬೇಕಾದ್ರೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಕ್ಲಿಯರ್ ಆಗಿ. ಸೊ ಫೈಲ್ ನ್ಯೂ, ಡೋಂಟ್ ಸೇವ್. ಸೊ ಇವಾಗ ನಮ್ಮ ಹತ್ರ 1 ಸ್ವಿಚ್ ಇದೆ, 2 ಸ್ವಿಚ್ ಇದೆ. ಸೊ ಇದೆಲ್ಲ ಆಕ್ಸಸ್ ಸ್ವಿಚ್ ಅನ್ಕೊಳ್ಳಿ. ಓಕೆ, ಸೊ ಸೊ ಇಲ್ಲಿಂದ ಯೂಸರ್ಸ್ ಕನೆಕ್ಟ್ ಆಗಿದ್ದಾರೆ ಅನ್ಕೊಳ್ಳಿ. ಯೂಸರ್ಸ್, ಯೂಸರ್ಸ್, ಯೂಸರ್ಸ್. ಸೊ ದಿಸ್ ಇಸ್ ದ ಕನೆಕ್ಟಿವಿಟಿ. ಯೂಸರ್ ಕನೆಕ್ಟ್ ಆಗಿದ್ದಾರೆ, ಯೂಸರ್ ಕನೆಕ್ಟ್ ಆಗಿದ್ದಾರೆ, ಯೂಸರ್ ಕನೆಕ್ಟ್ ಆಗಿದ್ದಾರೆ. ಸೊ
ಇಲ್ಲಿನೂ ಕನೆಕ್ಟಿವಿಟಿ ಇದೆ. ಸೊ ಇಲ್ಲಿ ಕನೆಕ್ಟಿವಿಟಿ ಇದೆ. ಸೊ ದಿಸ್ ಇಸ್ ಕನೆಕ್ಟೆಡ್ ಹಿಯರ್ and this is connected here. This is connected here and this is connected here and this one is connected here. So let's consider this is switch 1. This is switch 2. This is switch 3. This is switch 4. Okay, 4. Then this is switch 5. ಅಂದ್ರೆ ಇದು ಈ ಸ್ವಿಚಸ್ ಏನಿದೆ ಅಲ್ಲ, ಈ ಸ್ವಿಚಸ್ ಫ್ಲೋರ್ ಅಲ್ಲಿ ಇದಾವೆ. ಫ್ಲೋರ್, ಫಸ್ಟ್ ಫ್ಲೋರ್ ಆಗಿರ್ಬೋದು, ಸೆಕೆಂಡ್ ಫ್ಲೋರ್ ಆಗಿರ್ಬೋದು, ಯಾವುದೋ ಒಂದು, ಇದು ಫ್ಲೋರ್ ಅಲ್ಲಿ ಇದಾವೆ. ಓಕೆ. ಸೊ ಇದು ನಮ್ದು ಕೋರ್ ಸ್ವಿಚ್. ಇಲ್ಲಿಂದ ನಮ್ದು ಆಚೆ ಹೋಗ್ತಾ ಇರೋದು ಅಂದ್ರೆ ಇಂಟರ್ನೆಟ್ಗೆ ಹೋಗ್ತಾ ಇರೋದು. ಇದು ಒಂದು ಪಾತ್ ಇದೆ ನಮ್ಮ ಹತ್ರ, ಇದು ಒಂದು ಪಾತ್ ಇದೆ ನಮ್ಮ ಹತ್ರ ಇಂಟರ್ನೆಟ್ ಅಲ್ಲಿ. ಅಂದ್ರೆ ಇದು ನಮ್ದು ಪ್ರೈಮರಿ ಅನ್ಕೊಳ್ಳಿ, ಪ್ರೈಮರಿ ಲಿಂಕ್. ಓಕೆ. ಸೊ ಇದು ಸೆಕೆಂಡರಿ ಲಿಂಕ್. ಪ್ರೈಮರಿ ಸೆಕೆಂಡರಿ ಹೆಂಗ್ ಮಾಡ್ತೀರಾ ಅಂದ್ರೆ, ಸೊ ಇದು ಲೆಟ್ಸ್ ಸೇ ಏರ್ಟೆಲ್ ISP, ಏರ್ಟೆಲ್ ಪ್ರೊವೈಡ್ ಮಾಡಿದ್ದಾರೆ ಇಂಟರ್ನೆಟ್ ನಮಗೆ. ಸೊ ಇದೇನ್ ಮಾಡಿದ್ದಾರೆ, ಜಿಯೋ ಪ್ರೊವೈಡ್ ಮಾಡಿದ್ದಾರೆ ಅನ್ಕೊಳ್ಳಿ. ಓಕೆ, ಇದು ಜಿಯೋ. ಸೊ ಇವಾಗ ಏನಾಗುತ್ತೆ ಅಂದ್ರೆ, ಸೊ ಇದು ರೂಟ್, ಸಾರಿ ಬ್ರಿಡ್ಜ್ ರೂಟ್ ಆಗಿದೆ, ಇದು ಬ್ರಿಡ್ಜ್ ಆಗಿದೆ. ಈ ಸ್ವಿಚ್ ಪ್ರೈಮರಿ ಒನ್ ಬ್ರಿಡ್ಜ್, ಬ್ರಿಡ್ಜ್ ರೂಟ್ ಆಗಿದೆ. ಸೊ ಇದು ಯಾವ್ದಕ್ಕಾಗಿದೆ, ವಿಲ್ಯಾನ್ ಲೆಟ್ಸ್ ಸೇ 110, ದೆನ್ 130, ದೆನ್ ಓಕೆ ಎರಡು ತಗೊಳ್ಳಿ. ಸೊ ಇದು ರೂಟ್ ಬ್ರಿಡ್ಜ್ ಆಗಿದೆ, ಇದು ಬ್ರಿಡ್ಜ್ ಆಗಿದೆ ಅಂದ್ರೆ ರೂಟ್ ಬ್ರಿಡ್ಜ್. ಸೊ ಇದು ಯಾವ್ದಕ್ಕಾಗಿದೆ, ಓನ್ಲಿ 100 ವಿಲ್ಯಾನ್ಗೆ ಆಗಿದೆ. ಸೊ ಇವಾಗ ಇಲ್ಲಿ ಇನ್ನೊಬ್ಬ ಯೂಸರ್ ತಗೊಳ್ಳೋಣ. ಇನ್ನೊಬ್ಬ ಯೂಸರ್ ಇದ್ದಾನೆ. ಸೊ ಇವನ್ ಏನಿದ್ದಾನೆ, ಆ ಒಂದು 130 ಇದ್ದಾನೆ, ಇನ್ನೊಂದು 100 ವಿಲ್ಯಾನ್ ಅಲ್ಲಿ ಇದ್ದಾನೆ. ಓಕೆ. ಸೊ ಇವಾಗ ಇವನು ಇಂಟರ್ನೆಟ್ ಬ್ರೌಸ್ ಮಾಡ್ತಾವನೆ, ಗೂಗಲ್ ಯೂಟ್ಯೂಬ್ ನೋಡ್ತಾವನೆ. ಇವನು ಯೂಟ್ಯೂಬ್ ನೋಡ್ತಾವನೆ, ಇವನು ಯೂಟ್ಯೂಬ್ ನೋಡ್ತಾವನೆ. ಸೊ ಇಬ್ರು ಯೂಟ್ಯೂಬ್ ನೋಡ್ತಾವ್ರೆ. ಸೊ ಅವಾಗ ಏನಾಗ್ತಾ ಇದೆ ಅಂದ್ರೆ, ಸೊ ಇವನಿಗೆ ರೂಟ್ ಬ್ರಿಡ್ಜ್ ಆಯ್ತಾಯ್ತು, ಇದಾಯ್ತು. ಸೊ 130 ವಿಲಿಯನ್ಗೆ ಇದು ರೂಟ್ ಬ್ರಿಡ್ಜ್ ಆಯ್ತು. ಸೊ 100 ವಿಲಿಯನ್ಗೆ ಏನಾಯ್ತು, ಇದು ರೂಟ್ ಬ್ರಿಡ್ಜ್ ಆಯ್ತು. ಕರೆಕ್ಟಾ? ಸೊ ಇನ್ ದಿಸ್ ಕೇಸ್ ಏನಾಗುತ್ತೆ ಅಂದ್ರೆ, ಇವಂದು ಟ್ರಾಫಿಕ್ ಈ ಸ್ವಿಚ್ ಇಂದ ಹಿಂಗ್ ಆಚೆ ಹೋಗುತ್ತೆ, ಏರ್ಟೆಲ್ ಇಂದ ಹೋಗುತ್ತೆ. ಸೊ ಇವಂದು ಏನಾಗುತ್ತೆ, ಈ ಕಡೆಯಿಂದ ಜಿಯೋದಿಂದ ಹೋಗುತ್ತೆ. ಅಂದ್ರೆ ನಮ್ದು ಟ್ರಾಫಿಕ್ ಡಿವೈಡ್ ಆಗ್ತಾ ಇದೆ. ಕರೆಕ್ಟಾ? ಈ ಒನ್ ಲಿಂಕ್ ಮೇಲೆ ನಮ್ಗೆ ಲೋಡ್ ಜಾಸ್ತಿ ಬರ್ತಾ ಇಲ್ಲ, ಯಾಕಂದ್ರೆ ಶೇರ್ ಆಗ್ತಾ ಇದೆ. ಒಬ್ಬಂದು ಇಲ್ಲಿಂದ ಹೋಗ್ತಾ ಇದೆ, ಒಬ್ಬಂದು ಈ ಕಡೆಯಿಂದ ಹೋಗ್ತಾ ಇದೆ. ಸೊ ಶೇರ್ ಆಯ್ತು. ಈ ಕೇಸಸ್ ಅಲ್ಲಿ ನಮ್ಗೆ ನಾವು ಚೇಂಜ್ ಮಾಡ್ತೀವಿ, ಅದ್ರದ್ದು ಪ್ರಿಯಾರಿಟಿ ಚೇಂಜ್ ಮಾಡಿಬಿಟ್ಟು ಡಿವೈಡ್ ಮಾಡ್ತೀವಿ ಇಂಟರ್ಫೇಸ್ನ. ಸೊ ಅದೇ ಕಾನ್ಸೆಪ್ಟ್ ಏನಾಗಿದೆ ಇಲ್ಲಿ, ಕಾನ್ಸೆಪ್ಟ್ ನಮಗೆ ಹೆಲ್ಪ್ ಆಗಿದೆ. ಸೊ ಇವಾಗ ಏನಾಗಿದೆ ಅಂದ್ರೆ ನಮ್ದು ಇದು ಒಂದು ಇಂಟರ್ನೆಟ್ ಮೇಲೆ ಹೋಗ್ತಾ ಇದೆ, ಸೊ ಇದೊಂದು ಇಂಟರ್ನೆಟ್ ಮೇಲೆ ಹೋಗ್ತಾ ಇದೆ. ಸೊ 100 ಏನಿದಾರಲ್ಲ, ಸೊ ಏನಾಗುತ್ತೆ ಅಂದ್ರೆ ಇಲ್ಲಿ ಬಂದು ಈ ಕಡೆಯಿಂದ ಆಚೆ ಹೋಗ್ತಾರೆ. ಸೊ ಇದು HR ಡಿಪಾರ್ಟ್ಮೆಂಟ್ ಎಲ್ಲ ಇದಾರಲ್ಲ, ಇಲ್ಲಿಂದ ಬಂದು ಇಲ್ಲಿಂದ ಆಚೆ ಹೋಗ್ತಾರೆ. ಸೊ ಇದಕ್ಕೆ ನಾವೇನ್ ಮಾಡ್ತೀವಿ, ಅದರದ್ದು ಪ್ರಿಯಾರಿಟಿ ಚೇಂಜ್ ಮಾಡಿಬಿಟ್ಟು ರೂಟ್ನ ಡಿವೈಡ್ ಮಾಡ್ತೀವಿ. ಒಂಥರ ರೌಟಿಂಗ್ ಮಾಡ್ದಂಗೆ ಅಂದ್ರೆ ಲೋಡ್ ಶೇರಿಂಗ್ ಮಾಡ್ತಾ ಇದೀವಿ. ಇದೇ ಸಿಂಪಲ್ ಕಾನ್ಸೆಪ್ಟ್. ಸೊ ಅದಕ್ಕೆ ನನಗೆ ಏನಾಗ್ತಾ ಇದೆ ಅಂದ್ರೆ, ಇಲ್ಲಿ ಇವಾಗ ನೋಡ್ಬೋದು, ಒಂದು 100 ವಿಲಾನ್ಗೆ ಮಾತ್ರ ಸ್ವಿಚ್ 4 ರೂಟ್ ಬ್ರಿಡ್ಜ್ ಆಗಿದೆ. ಸೊ ದೆನ್ ರಿಮೈನಿಂಗ್ ವಿಲಾನ್ಗೆ ಮಾತ್ರ ಇದು ಸ್ವಿಚ್ 1 ರೂಟ್ ಬ್ರಿಡ್ಜ್ ಆಗಿದೆ. ಸಿಂಪಲ್ ಕಾನ್ಸೆಪ್ಟ್. ಅಂದ್ರೆ ರಿಮೈನಿಂಗ್ ವಿಲನ್ ಟ್ರಾಫಿಕ್ ಎಲ್ಲ ಸ್ವಿಚ್ 1 ಇಂದ ಹೋಗುತ್ತೆ, 100 ವಿಲನ್ ಟ್ರಾಫಿಕ್ ಮಾತ್ರ ಸ್ವಿಚ್ 4 ಇಂದ ಹೋಗುತ್ತೆ. ಸೊ ದಿಸ್ ಇಸ್ ದ ಕಾನ್ಸೆಪ್ಟ್. ಓಕೆ. ಸೊ ಇವಾಗ ಸಿಂಪಲ್ ಇಲ್ಲೇ ಅಂಡರ್ಸ್ಟ್ಯಾಂಡ್ ಮಾಡ್ಬೇಕಂದ್ರೆ, ಸೊ ಇಲ್ಲಿಂದ ನಾನು ಇಂಟರ್ನೆಟ್ ಕನೆಕ್ಟ್ ಆಗಿದ್ದೀನಿ, ಈ ಸ್ವಿಚ್ ಇಂದ ಇಂಟರ್ನೆಟ್ ಆಗಿದೆ. ಅಂದ್ರೆ ಒಂದು ಇದು ಪ್ರೈಮರಿ ಸ್ವಿಚ್, ಇದು ಸೆಕೆಂಡರಿ ಸ್ವಿಚ್. ಅವಾಗ ಏನಾಗುತ್ತೆ ಅಂದ್ರೆ, ಇದರಲ್ಲಿ ಏನು IT ಅವ್ರು ಏನಿದಾರಲ್ಲ, ಸೊ ಈ ಸ್ವಿಚ್ಗೆ ಬರ್ತಾರೆ. ಸೊ ಇಲ್ಲಿಂದ ಹೋಗಲ್ಲ ಅವರು, ಇಲ್ಲಿಂದ ಬಂದ್ರೆ ಈ ಕಡೆ ಮತ್ತೆ ತಿರುಗಾಡಿ ಬರಬೇಕು, ಲಾಂಗ್ ಆಗುತ್ತೆ. 100 + 100 200 ಆಗುತ್ತೆ. ಕರೆಕ್ಟಾ? ಸೊ ಅವಾಗ ಏನ್ ಮಾಡುತ್ತೆ, ಇದು IT ಅವರು ಟ್ರಾಫಿಕ್ ಇಲ್ಲಿ ಬರುತ್ತೆ, ಡೈರೆಕ್ಟ್ ಇಲ್ಲಿ ಬರುತ್ತೆ, ಇಲ್ಲಿಂದ ಇಂಟರ್ನೆಟ್ ಮೇಲೆ ಹೋಗ್ತಾರೆ. ಸೊ ಇಲ್ಲಿ IT ಒಬ್ಬ ಇದಾನಲ್ಲ, ಇಲ್ಲಿ ಇಬ್ರು ಇದ್ದಾರೆ. ಸೊ ಇವ್ರದ್ದು ಟ್ರಾಫಿಕ್ ಇಲ್ಲಿ ಬರುತ್ತೆ, ಇಲ್ಲಿಂದ ಆಚೆ ಹೋಗುತ್ತೆ. ಸೊ ಇವಾಗ ಲೆಟ್ಸ್ ಸೇ HR ಡಿಪಾರ್ಟ್ಮೆಂಟ್ ಏನಾಗುತ್ತೆ ಅಂದ್ರೆ, HR ಡಿಪಾರ್ಟ್ಮೆಂಟ್ ಇಲ್ಲಿ ಬರ್ತಾನೆ. ಸೊ ಈ ಕಡೆ ಬರಲ್ಲ ಅವನು, ಯಾಕಂದ್ರೆ ಅವನಿಗೆ ರೂಟ್ ಪೋರ್ಟ್ ಏನಿದೆ ಇಲ್ಲಿ ಇದೆ. ಸೊ ಇದೆಲ್ಲ ಡೆಸಿಗ್ನೇಟೆಡ್ ಇರುತ್ತೆ ಅವನಿಗೆ. ಸೊ ರೂಟ್ ಪೋರ್ಟ್ ಏನಿದೆ ಈ ತರ ಜೀರೋಸ್ ಇಲ್ಲಿ ಬರ್ತಾನೆ, ಇಲ್ಲಿಂದ ಇಂಟರ್ನೆಟ್ ಮೇಲೆ ಹೋಗ್ತಾನೆ. ಸೊ ಇವನ್ ಸೇಲ್ಸ್ ಡಿಪಾರ್ಟ್ಮೆಂಟ್, ಇವನಿಗೆ ಏನಾಗುತ್ತೆ, ಸೊ ಇಲ್ಲಿ ಬರ್ತಾನೆ ಅವನು. ಇವನಿಗೆ ರೂಟ್ ಪೋರ್ಟ್ ಏನಿದೆ ಇದು ಇದೆ. ಸೊ ಇಲ್ಲಿಂದ ಈ ಸ್ವಿಚ್ಗೆ ಹೋಗಿ ಆಕೆ ಹೋಗ್ತಾನೆ ಅವನು. ಸೊ ಇಲ್ಲಿಂದ ಡೈರೆಕ್ಟ್ ಇಂಟರ್ನೆಟ್ ಮೇಲೆ ಹೋಗೋಕ್ಕಾಗಲ್ಲ ಅವನಿಗೆ, ಯಾಕಂದ್ರೆ ರೂಟ್ ಪೋರ್ಟ್ ಪ್ರೈಮರಿ.
ಸೊ ಅದು ಫಾಲೋ ಮಾಡುತ್ತೆ, ಯಾವ್ದು ರೂಟ್ ಪೋರ್ಟ್ ಇದೆ ನಂದು ಇದೇ ರೂಟ್ ಪೋರ್ಟ್ ಇದೆ, ಸೊ ನಾನು ಈ ಕಡೆಯಿಂದ ಆಚೆ ಹೋಗ್ಬೇಕು. ಸೊ ವಿಲನ್ ಸೇಲ್ಸ್ಗೆ ಮಾತ್ರ ಇಲ್ಲಿ ಬಂದು ಆಚೆ ಹೋಗ್ತಾನೆ. ಸೊ ದಿಸ್ ಇಸ್ ದ ಕಾನ್ಸೆಪ್ಟ್. ಓಕೆ, ಸೊ ಅದಕ್ಕೆ ನಾವು ಪ್ರಿಯಾರಿಟಿ ಚೇಂಜ್ ಮಾಡ್ತೀವಿ. ಇಲ್ಲಾಂದ್ರೆ ಬೈ ಡಿಫಾಲ್ಟ್ ಅವರು ಮ್ಯಾಕ್ ನೋಡ್ಬಿಟ್ಟು ತಗೊಂಡ್ಬಿಡುತ್ತೆ ಅದು ಯಾವ ರೂಟ್ ಬ್ರಿಡ್ಜ್ ಆಗಬೇಕು ಏನು ಅಂತ. ಸೊ ಬಟ್ ಇನ್ನು ನಾವು ಲೈವ್ ನೆಟ್ವರ್ಕ್ ಅಲ್ಲಿ ನೋಡಿದಾಗ ನಾವೇನ್ ಮಾಡ್ತೀವಿ, ಸೊ ಈ ತರ ಕಾನ್ಸೆಪ್ಟ್ ತಗೋತೀವಿ ನಾವು ಪೇಂಟ್ ಅಲ್ಲಿ ತಗೊಂಡಾಗೆ. ನಾನು ಇದು ಸ್ವಿಚ್ 1 ಮಾಡಬೇಕು, ಇದು ಸ್ವಿಚ್ 2 ಮಾಡಬೇಕು ಅಂದ್ರೆ ಕೋರ್ ಸ್ವಿಚ್ ಮಾಡಬೇಕು. ಸೊ ಅವಾಗ ಏನ್ ಮಾಡಬೇಕು ನಾನು, ಸೊ ಇಲ್ಲಿ ನಾನು ಸುಮ್ಮನೆ STP ರನ್ ಮಾಡಿದ್ರೆ ಏನಾಗುತ್ತೆ ಅದು, ಸೊ ಯಾವುದು ಕಮ್ಮಿ ಮ್ಯಾಕ್ ಅಡ್ರೆಸ್ ಇದೆ ಅದು ಸ್ವಿಚ್ ರೂಟ್ ಆಗ್ಬಿಡುತ್ತೆ. ಅವಾಗ ಏನಾಗುತ್ತೆ, ಡಿಫಿಕಲ್ಟ್ ಆಗುತ್ತೆ. ಲೆಟ್ಸ್ ಇದು 0 ಇದೆ ಅನ್ಕೊಳ್ಳಿ, ಸೊ ಇದು 1 ಇದೆ, ಸೊ ಇದು 2 ಇದೆ, ಸೊ ಇದು 3 ಇದೆ, ಸೊ ಇದು 4 ಇದೆ. ಅವಾಗ ಏನಾಗುತ್ತೆ, ನಮ್ಮ ಟ್ರಾಫಿಕ್ ಯೂಸರ್ ಹೆಂಗ್ ಹೋಗ್ತಾನೆ ಅಂದ್ರೆ ತಿರ್ಗಾಡಿ ಬರ್ತಾನೆ. ಸೊ ಈ ಯೂಸರ್ ಟ್ರೈ ಮಾಡ್ತಾವನೆ ಗೂಗಲ್ಗೆ ಅಂದ್ರೆ, ಸೊ ಇಲ್ಲಿಂದ ಹೋಗ್ತಾನೆ. ಸೊ ಇಲ್ಲಿಂದ ಮತ್ತೆ ಯಾವ್ದು ನಿಯರ್ ಆಗುತ್ತೆ ಅದಕ್ಕೆ 2, ಇದು ನಿಯರ್ ಆಗುತ್ತೆ, ಸೊ ಇಲ್ಲಿ ಬರ್ತಾನೆ. ಸೊ ಇಲ್ಲಿಂದ ಅವನಿಗೆ ಏನಾಗುತ್ತೆ, ಲೆಟ್ಸ್ ಕನ್ಸಿಡರ್ ಜಸ್ಟ್ ಬೇರೆ ತಗೋಣ. ಸೊ ಈ ಯೂಸರು, ಸೊ ಇಲ್ಲಿಂದ ಇಲ್ಲಿ ಬರ್ತಾನೆ. ಸೊ ಇದಕ್ಕೆ ಕಮ್ಮಿ ಯಾವ್ದಿದೆ, ಇದು ಜಾಸ್ತಿ ಇದೆ, ಸೊ ಈ ಕಡೆ ಬರ್ತಾನೆ ಅವನು, ಸೀದಾ ಈ ಸ್ವಿಚ್ಗೆ ಬರ್ತಾನೆ. ಸೊ ಈ ಸ್ವಿಚ್ ಅಂತ ಮತ್ತೆ ನೋಡ್ತಾನೆ ಅವನು, ಪ್ರಿಯಾರಿಟಿ ಜಾಸ್ತಿ ಕಮ್ಮಿ ಯಾವ್ದು ರೂಟ್ ಪೋರ್ಟ್ ನನಗೆ, ಸೊ ಇದು ರೂಟ್ ಪೋರ್ಟು. ಸೊ 0 ಯಾವ್ದಿದೆ, ಇದು ಇದೆ, ಸೊ ಈ ಕಡೆ ಬರ್ತಾನೆ. ಮತ್ತೆ ಟ್ರಾಫಿಕ್ ಏನಾಗುತ್ತೆ, ಇಲ್ಲಿಂದ ರೀರೌಟ್ ಆಗುತ್ತೆ, ಸೊ ಎಲ್ಲಿ 2ಗೆ ಬರುತ್ತೆ. ಓಕೆ, ಸೊ ಇದು 4 ಇದೆ, ಈ ಕಡೆ ಹೋಗಲ್ಲ ಇದು. ಸೊ ಅವಾಗ ಇದು ನಂಗೆ ಇದರಿಂದ ಆಚೆ ಹೋಗುತ್ತೆ, ಇದು ಡಿಫಿಕಲ್ಟ್ ಆಗುತ್ತೆ. ಸೊ ಅವಾಗ ಏನ್ ಮಾಡ್ತೀವಿ ನಾವು, ಇದರದ್ದು ಪ್ರಿಯಾರಿಟಿ ಕಮ್ಮಿ ಮಾಡ್ತೀವಿ. ಸೊ ಇದರದ್ದು ಪ್ರಿಯಾರಿಟಿ ನಮ್ಗೆ ಹೆಂಗ್ ಬೇಕೋ ಹಂಗೆ ಸೆಟ್ ಮಾಡ್ಕೋತೀವಿ. ಅವಾಗ ಏನ್ ಮಾಡ್ತಾರೆ, ಟ್ರಾಫಿಕ್ ಹೆಂಗ್, ಸೊ ಸೊ ಯಾವ ತರ ವಿಲನ್ ನಾವು ಪ್ರಿಯಾರಿಟಿ ಚೇಂಜ್ ಮಾಡ್ತೀವಿ ಆ ತರ ಟ್ರಾಫಿಕ್ ಆಚೆ ಹೋಗುತ್ತೆ. ಓಕೆ, ಸೊ ಆ ತರ ಟ್ರಾಫಿಕ್ ಆಗುತ್ತೆ, ಅವಾಗ ಲೋಡ್ ಬ್ಯಾಲೆನ್ಸ್ ಆಗುತ್ತೆ ಇಲ್ಲಿ. ಸೊ ಈ ಲೋಡ್ ಬ್ಯಾಲೆನ್ಸ್ಗೆ ಇನ್ನ ಒಂದು ಪ್ರೋಟೋಕಾಲ್ ಯೂಸ್ ಮಾಡ್ತಾರೆ, HSRP ಇರುತ್ತೆ, VRRP ಇರುತ್ತೆ. ಸೊ ಅದು ಬೇರೆ ಕಾನ್ಸೆಪ್ಟ್ ಆಗುತ್ತೆ. ಓಕೆ, ಸೊ ಅದನ್ನ ಸ್ವಿಚ್ ನ ಲೋಡ್ ಬ್ಯಾಲೆನ್ಸ್ ಮಾಡಕ್ಕೆ ಯೂಸ್ ಮಾಡ್ತಾರೆ. ಸೊ ಅದನ್ನ ನೆಕ್ಸ್ಟ್ ಟಾಪಿಕ್ ಇದರಲ್ಲಿ ನೋಡೋಣ, ಸೊ ಅವಾಗ ಗೊತ್ತಾಗುತ್ತೆ. ಓಕೆ, ಸೊ ದಿಸ್ ಇಸ್ STP ಕಾನ್ಸೆಪ್ಟ್. ಎನಿ ಡೌಟ್ ಹಿಯರ್? ಐ ಥಿಂಕ್ ಆಲ್ ಆರ್ ಸೈಲೆಂಟ್ ಮೀನ್ಸ್ ನೋ ಡೌಟ್ಸ್. Then okay, so what's next topic? I think this much good enough for today. Our next topic is Ether channel. STP is clear now. Okay, this is clear. So next ನಾಳೆ ಈಥರ್ ಚಾನಲ್ ನೋಡೋಣ. ಸೊ ಈಥರ್ ಚಾನಲ್ ಯಾವ ತರ ವರ್ಕ್ ಆಗುತ್ತೆ ಅಂತ. ಓಕೆ, ಸೊ ಏನಾದ್ರೆ ಡೌಟ್ಸ್ ಇದ್ರೆ ಕೇಳ್ಬೋದು. ಸೊ ಇನ್ನ ಟೈಮ್ ಇದೆ. If no doubt, then we'll close the session now. Okay, then I'm closing this. So let's see tomorrow. Sharing.